ಓಕೆ ಯು ಈಕ್ವಲ್ ಟು ಹಾಫ್ ಇಂಟು ಪಿ ಡೆಲ್ಟಾ ಐತಲ್ಲ, ಇದ್ರೊಳಗಡೆ ನಿಮ್ಗೆ ಯು ಗೊತ್ತಿತ್ತು ಅಂತ ತಿಳ್ಕೊಳ್ರಿ. ಗೊತ್ತಿತ್ತು ಅಂದ್ರೆ ಫೋರ್ಸ್ ಅಂತೂ ಕೊಟ್ಟಿರ್ತಾರ, ಪ್ರಾಬ್ಲಮ್ಸಲ್ಲಿ ಫೋರ್ಸ್ ಕೊಟ್ಟಿರ್ತಾರ. ದೆನ್ ಡೆಲ್ಟಾ ಅನ್ನೋನ್ ಮಾಡಿಕೊಂಡ್ರೆ ದೆನ್ ಡೆಲ್ಟಾ ಈಸ್ ಈಕ್ವಲ್ ಟು ಏನಾಗುತ್ತೆ ಇಕ್ವೇಶನ್, 2u/p ಆಗುತ್ತಲ್ಲ, ಆಗ್ತದೆ. ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು 2u/p. ನೋಡ್ರಿ, ಅಕಸ್ಮಾತಾಗಿ ಎಕ್ಸಾಮ್ ಒಳಗಡೆ ಹಿಂಗೆ ಕೊಟ್ರೆ ಅಂತ ತಿಳ್ಕೊಡ್ರಿ, ಆ್ಯನ್ ಆಕ್ಸಿಯಲ್ ಬಾರ್ ಸಬ್ಜೆಕ್ಟೆಡ್ ಟು 50 kilonewton ಆ್ಯಂಡ್ ದ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಮಟೀರಿಯಲ್ ಈಸ್ ದಿಸ್ ಮಚ್ ಎ, ಎಷ್ಟೋ ಒಂದು ವ್ಯಾಲ್ಯೂ ಹೌದಾ ಎ. ದೆನ್ ಡಿಟರ್ಮೈನ್ ದ ಚೇಂಜ್ ಇನ್ ಲೆಂತ್ ಅಂತ ಕೇಳ್ತಾನೆ. ತಿಳಿತಾ, ಚೇಂಜ್ ಇನ್ ಲೆಂತ್ ಅಂತ ಕೇಳಿದೆ. ಏನೇನು ಕೊಟ್ಟನವ, ಪಿ ಕೊಟ್ಟಿದ್ದಾನ, ಪಿ ಈಸ್ ಈಕ್ವಲ್ ಟು 50 kilonewton ಕೊಟ್ಟಿದ್ದಾನ. ನೆಕ್ಸ್ಟ್ ಏನು ಕೊಟ್ಟಿದ್ದಾನ, ಎ ಅಂತ ಕನ್ಫ್ಯೂಸ್ ಆಗ್ತೈತೆ ನಿಮ್ಗೆ, ಎಕ್ಸ್ ಅಂತ ತೊಗೊಳ್ರಿ. ಓಕೆ, ಮತ್ತೇನು ಕೊಟ್ಟಿದ್ದಾನ, ಸ್ಟ್ರೇನ್ ಎನರ್ಜಿ ಯು ಈಸ್ ಈಕ್ವಲ್ ಟು, ಯು ಅಂತಲೇ ತೊಗೊಂಬಿಡ್ರಿ, ಯು ಈಕ್ವಲ್ ಟು ಇಷ್ಟು ಅಂತ ಕೊಟ್ಟಿದ್ದಾನೆ. ದೆನ್ ಏನು ಕಂಡುಹಿಡ್ಬೇಕಂತ, ಡೆಲ್ಟಾ ಎಲ್ ಕಂಡುಹಿಡ್ಬೇಕು. ನಾವು ಡೆಲ್ಟಾ ಎಲ್ ಈಕ್ವಲ್ ಟು ನಾವು ನೆನ್ಪಿಟ್ಟಿದ್ವಿ, ಡೆಲ್ಟಾ ಎಲ್ ಈಕ್ವಲ್ ಟು PL/AE ಅಂತೇಳಿ, ಹೌದಾ. ಈಗ ಈ ಸ್ಟ್ರೇನ್ ಎನರ್ಜಿ ಓದ್ಲಾರ್ದು ಹುಡುಗರು ಏನು ಮಾಡ್ತಾವ, ಈ ಕ್ವಶನ್ನ ನೋಡಿ ತಲೆ ಕೆರ್ಕೊಳ್ತಾರೆ. ಏನಂತ, ಸರ 50 kilonewton ಕೊಟ್ಟಿದ್ನರಿ, ಲೆಂತ್ ಕೊಟ್ಟಿದ್ನರಿ, ಅವು ಕೊಟ್ಟಿರ್ತಾನೆ, ಸುಮ್ಮ ಕನ್ಫ್ಯೂಸ್ ಮಾಡಿರ್ತಾನೆ ನಿಮ್ಗೆ. ಏನು ಮಾಡಿರ್ತಾನೆ ಹೇಳ್ರಿ, ಇಲ್ಲೊಂದು ಪ್ರಾಬ್ಲಮ್ ಕೊಡ್ತೀನಿ ನೋಡಿ. ಈಗ ಇದೊಂದು ಪ್ರಾಬ್ಲಮ್ ತೊಗೊಳ್ರಿ. ಇದನ್ನು ಏನು ಕೊಟ್ಟ, 50 kilonewton ಅಂತ ಕೊಟ್ಟ, ಇಲ್ಲಿ ಲೆಂತ್ 500 mm ಅಂತ ಕೊಟ್ಟ. ಓಕೆ, ಬ್ರೆಡ್ತ್ ಕೊಟ್ಟ, ಇದು ಡಯಾಮೀಟರ್ ಇತ್ತು ಅಂತ ತಿಳ್ಕೊ, ಸರ್ಕ್ಯುಲರ್ ಇತ್ತಂದ್ರೆ ಇದಕ್ಕೆ ಡಯಾಮೀಟರ್ನು ಕೊಟ್ಟ, ಡಯಾಮೀಟರ್ ಇಸ್ ಈಕ್ವಲ್ ಟು ಒಂದೇನೋ 50 mm ಕೊಟ್ಟ. ಆಮೇಲೆ ಸ್ಟ್ರೇನ್ ಎನರ್ಜಿ ಒಂದು 50 × 10⁻³ ಏನೋ ಒಂದು ಗೊತ್ತಿಲ್ಲ ನನಗೆ, ನ್ಯೂಟನ್ ಮೀಟರ್ ಸ್ಟ್ರೇನ್ ಎನರ್ಜಿನೂ ಕೊಟ್ಟ. ಈಗ ಏನು ಕೇಳ್ತಿದ್ದಾನ, ಡೆಲ್ಟಾ ಎಲ್ ಕೇಳ್ತಿದ್ದಾನ. ನಮ್ಮ ಹುಡುಗರು ಏನಂತವ, ಸರ್ ಪಿ ಕೊಟ್ಟನ್ರಿ, ಎಲ್ ಕೊಟ್ಟನ್ರಿ, ಎ ಕಂಡಿಡಿದ್ರಿ, ಇ ಕೊಟ್ಟಿದ್ದಿಲ್ರಿ ಸರ್, ಇ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಕಂಡುಹಿಡ್ಬೇಕ್ರಿ ಡೆಲ್ಟಾ ಎಲ್ ಅಂತ ಕೇಳ್ತಾರೆ ಅವ್ರು, ಹೌದಾ. ಇವೆಲ್ಲ ಹಾಳಾಗೋಗ್ಲಿ, ಇವೆಲ್ಲ ಬೇಕಾಗಿಲ್ಲ ನಮ್ಗೆ. ನಮಗೇನು ಬೇಕು, ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು 2u/p ಮುಗೀತು. 2 ಕೊಟ್ಟನ, ಯು ಕೊಟ್ಟನ 50 × 10⁻³ ಅದು ಏನೋ ಒಂದು ಕೊಟ್ಟನ, ನ್ಯೂಟನ್ mm ಏನೋ ಒಂದು, ಡಿವೈಡೆಡ್ ಬೈ ಪಿ ಕೊಟ್ಟನ 50 kilonewton 50 × 10⁻³ ಕ್ಯಾನ್ಸಲ್ ಮಾಡಿರಿ, ಆನ್ಸರ್ ಮಾಡಿರಿ, ದೆನ್ 2 mm ಬಂದ್ಬಿಡ್ತು, ಆನ್ಸರ್ ಮುಗೀತು. ಇಲ್ಲೇನು 500 ಯೂಸ್ ಮಾಡಿದ್ವಾ, ಇಲ್ಲ. ಈ ಏರಿಯಾ ಕ್ರಾಸ್ ಸೆಕ್ಷನ್ ಏರಿಯಾ ಯೂಸ್ ಮಾಡಿದ್ವಾ, ಇಲ್ಲ. ಯಾಕ, ಸ್ಟ್ರೇನ್ ಎನರ್ಜಿ ಕೊಟ್ಟ, ಪಿ ಕೊಟ್ಟ, ದೇರ್ ಫೋರ್ ಡೈರೆಕ್ಟ್ಲಿ ಕಂಡುಹಿಡ್ಕೊಂಡ್ವಿ. ಅರ್ಥ ಆಯ್ತಾ. ಹಾಗಾಗಿ ಎಲ್ಲದಕ್ಕೂ ಒಂದೇ ದಾರಿ ಇರಂಗಿಲ್ಲ, PL/AE. ಮತ್ತೆ ಅಲ್ಲಿ ನೀವು ಹಿಂಗೆ ಅಸ್ಯೂಮ್ ಮಾಡಬಾರ್ದು, ಏನದು ಯು ಈಸ್ ಈಕ್ವಲ್ ಟು ಅದು ಏನದು ಈ ಯಂಗ್ಸ್ ಮಾಡ್ಲಸ್ ಕೊಟ್ಟಿಲ್ಲ ಅಂತೇಳಿ, ಯಂಗ್ಸ್ ಮಾಡ್ಲಸ್ ಈಸ್ ಈಕ್ವಲ್ ಟು 2 × 10⁻⁴ ಸ್ಟೀಲಿಂದ ನೆನಪಿರ್ತೈತೆ ಅಂತೇಳಿ ಅಲ್ಲಿ ಅಸ್ಯೂಮ್ ಮಾಡಬಾರ್ದು. ಅರ್ಥ ಆಯ್ತಾ. ನೆಕ್ಸ್ಟ್ ಈಗ ನಿಮ್ಗೆ ಗೊತ್ತಾಯ್ತು ಏನಂತಂದ್ರೆ, ಯು ಈಸ್ ಈಕ್ವಲ್ ಟು ಹಾಫ್ ಇಂಟು ಪಿ ಡೆಲ್ಟಾದೊಳಗಡೆ ಯು ಗೊತ್ತಿದ್ದು ಮತ್ತೆ ಪಿ ಗೊತ್ತಿತ್ತು ಅಂದ್ರೆ ನಾವು ಡೆಲ್ಟಾ ಕಂಡುಹಿಡಿಬಹುದು. ಅಂದ್ರೆ ನಾವು ಡಿಫ್ಲೆಕ್ಷನ್ ಚಾಪ್ಟರ್ ಒಳಗಡೆ ಎಂಟ್ರಿ ಹೊಡಿತಾ ಇದ್ದೇವೆ, ರೈಟಾ. ಡಿಫ್ಲೆಕ್ಷನ್ ಚಾಪ್ಟರ್ ಒಳಗಡೆ ಎಂಟ್ರಿ ಹೊಡಿತಾ ಇದ್ದೀವಿ ಈಗ. ಓಕೆ, ಲೆಟ್ ಅಸ್ ಕನ್ಸಿಡರ್ ಪಿ, ದಿಸ್ ಇಸ್ ಅ ಪಿ, ಆ್ಯಂಡ್ ಈ ಲೆಂತ್ ಏನೈತಲ್ಲ ಇದು, ದಿಸ್ ಇಸ್ ಎಲ್. ಓಕೆ, ದೆನ್ ವಿ ವಿಲ್ ನೇಮ್ ದೆಮ್ ಎ, ಬಿ, ಸಿ, ಡಿ, ರೈಟಾ. ಕ್ವಶನ್ ಏನು ಗೊತ್ತಾ, ವಾಟ್ ಈಸ್ ದ ಟೋಟಲ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಮಟೀರಿಯಲ್. ಒಂದನೇ ಕ್ವಶನ್ ಏನಂದ್ರೆ, ಟೋಟಲ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಟ್ರಸ್. ಟೋಟಲ್ ಕೇಳಿದ, ಒಂದನೇ ಕ್ವಶನ್ ಕೇಳ್ಬೋದು. ಎರಡನೇ ಕ್ವಶನ್ ಏನು ಕೇಳ್ಬೋದು, ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ಪರ್ಟಿಕ್ಯುಲರ್ ಮೆಂಬರ್. ಪರ್ಟಿಕ್ಯುಲರ್ ಮೆಂಬರ್ ಅಂದಲ್ಲಿ ನಾ ಏನು ಮಾಡ್ತೀನಿ, ಈಗ ಎ ಸಿ ತೊಗೊಳ್ತೀನಿ, ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸಿ. ಇದು ಸೆಕೆಂಡ್ ಕ್ವಶನ್. ಮೂರನೇ ಕ್ವಶನ್ ಏನು ಕೇಳ್ಬೋದು ಅಂತಂದರೆ, ವಾಟ್ ಈಸ್ ದ ಡಿಫ್ಲೆಕ್ಷನ್ ಅಥವಾ ವಾಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಅಥವಾ ಡಿಫ್ಲೆಕ್ಷನ್ ಅಟ್ ಬಿ ಅಂತ ಕೇಳ್ಬೋದು. ಅಂದ್ರೆ ಡೆಲ್ಟಾ ಬಿ ಅಥವಾ ಡೆಲ್ಟಾ ಸಿ ಕೇಳ್ಬೋದು. ಅಥವಾ ಇವೆರಡರೊಳಗಡೆ ಒಂದು ರೂಲರ್ ಇತ್ತಂತಂದರೆ ಡೆಲ್ಟಾ ಎ ಕೇಳ್ಬೋದು. ಅರ್ಥ, 3 ಕ್ವಶನನ್ನು ಕೇಳ್ಬೋದು. ನಿಮ್ಮ ಎಕ್ಸಾಮ್ ಒಳಗಡೆ ಯಾವುದಾದ್ರೂ ಒಂದು ಕೇಳ್ಬೋದು. ಟೋಟಲ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಎಂಟೈರ್ ಡಯಾಗ್ರಾಮ್ ಕೇಳ್ಬೋದು. ಅದನ್ನು ಭಾಳತ್ತೇನು ಹತ್ತಂಗಿಲ್ಲ, ಜಸ್ಟ್ ಒಂದು 10 minutes ಟೈಮ್ ಹತ್ತುತ್ತೆ, ಅಥವಾ ಒಂದು 6 minutes ಟೈಮ್ ಹತ್ತುತ್ತೆ. ಯಾರಿಗೆ, ಹೊಸಬರಿಗೆ. ಮತ್ತು ಹೊಸಬ್ರೆಲ್ಲ ಹಳೆಬರಿದ್ರೆ ಅಂದರೆ ಒಂದು 3 ನಿಮಿಷದಾಗ ಮಾಡ್ತಾರೆ. ದೆನ್ ಪರ್ಟಿಕ್ಯುಲರ್ ಮೆಂಬರ್ ಎ ಸಿ ಒಳಗೆ ಏನಾರ ಕೇಳಿದ್ರು ಅಂತಂದ್ರೆ ದೆನ್ ಇಲ್ಲಿ ನಿಮ್ಗೆ ಭಾಳ ಟೈಮ್ ಹತ್ತಂಗಿಲ್ಲ, 1 ನಿಮಿಷ ಅಥವಾ 2 ನಿಮಿಷ ಟೈಮ್ ಹತ್ತುತ್ತೆ.
2 ಮಿನಿಟ್ಸ್ ಟೈಮ್. ದೆನ್ ಡೆಲ್ಟಾ ಕೇಳಿದ್ರು ಅಂತಂದರೆ ಈ 6 ಮಿನಿಟ್, ಆ 6 ಮಿನಿಟ್ಗೆ ಪ್ಲಸ್ ಇನ್ನೊಂದು 2 ಮಿನಿಟ್ಸ್ ಆ್ಯಡ್ ಮಾಡಿ 8 ಮಿನಿಟ್ಸ್ ಆಗ್ತೈತೆ. ತಿಳಿತು? 8 ನಿಮಿಷದೊಳಗಡೆ ಎಂಟೈರ್ ಪ್ರಾಬ್ಲಮ್ ಮುಗಿಸ್ಬೇಕು. ಓಕೆನಾ? ನಾವು ವಿಲ್ ಗೋ ಅಹೆಡ್. ಈಗ ನಮಗೇನು ಬೇಕಪ್ಪ ಅಂತಂದ್ರೆ ಫಸ್ಟ್ ವಿ ವಿಲ್ ಸಾಲ್ವ್ ದ ಸೆಕೆಂಡ್ ಕ್ವಶನ್. ವಾಟ್ ಇಸ್ ದಟ್ ಸೆಕೆಂಡ್ ಕ್ವಶನ್? ಸೆಕೆಂಡ್ ಕ್ವಶನ್ ಹೇಳಕತ್ತದ, ವಾಟ್ ಈಸ್ ದ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಪರ್ಟಿಕ್ಯುಲರ್ ಮೆಂಬರ್ ದಟ್ ಈಸ್ ಯುವರ್ ಎ ಸಿ ಅಂತ ಹೇಳಿದ್ದಾರೆ. ಈ ಎ ಸಿ ಒಳಗಡೆ ಎಷ್ಟು ಸ್ಟ್ರೇನ್ ಎನರ್ಜಿ ತುಂಬ್ಯದಂತ ಗೊತ್ತಾಗಬೇಕಂದ್ರೆ ನನಗೇನು ಬೇಕು, ಫಸ್ಟ್ ಅದರೊಳಗಡೆ ಫೋರ್ಸ್ ಎಷ್ಟದ ಅನ್ನೋದು ಬೇಕು. ಅದರೊಳಗಡೆ ಫೋರ್ಸ್ ಎಷ್ಟದ ಅಂತ ಬೇಕಾದ್ರೆ ನಾನು ಏನು ಮಾಡ್ಬೇಕು, ಇದನ್ನು ಅನಾಲಿಸಿಸ್ ಮಾಡಬೇಕು. ನಿಮ್ಗೆ ಟ್ರಸ್ಟ್ ಚಾಪ್ಟರ್ ಒಳಗಡೆ ಆಲ್ರೆಡಿ ಹೇಳ್ಯದ, ಈ ಮೆಂಬರು ಮತ್ತು ಈ ಫೋರ್ಸು ಏನದ 180 ಐತಿಲ್ಲ, 180 ಐತೆ ಅಂದಮೇಲೆ ದಿಸ್ ಈಸ್ ಕ್ಯಾರಿಂಗ್ 0, ದಿಸ್ ಈಸ್ ಕ್ಯಾರಿಂಗ್ 0 ಅಂತ ಗೊತ್ತಾಯ್ತು. ಈಗ ಅರ್ಥ ಆಯ್ತಾ? ದೆನ್ ವಿ ವಿಲ್ ಕಮ್ ಟು ದಿಸ್ ಪಾಯಿಂಟ್, ಆ ಸಿ ಪಾಯಿಂಟನ್ನು ಇಲ್ಲಿ ತೊಗೊಂಡು ದೆನ್ ಈ ಕಡೆಗೆ ಒಂದು ಲೋಡು, ಈ ಕಡೆಗೆ ಒಂದು ಮೆಂಬರು, ಈ ಕಡೆಗೆ ಒಂದು ಮೆಂಬರ್ ಅಂತ ತೊಗೊಳ್ಬೋದು. ಇಲ್ಲಿ ಒಂದು ಸ್ವಲ್ಪ ನಾ ಕ್ಷಣತನ ಯೂಸ್ ಮಾಡಿ ಪಿ ಈಸ್ ಆ್ಯಕ್ಟಿಂಗ್ ಲೈಕ್ ದಿಸ್ ಮೀನ್ಸ್ ಸಿ ಒಳಗೂ ಪಿ ಡೈರೆಕ್ಟಾಗಿ ಆ್ಯಕ್ಟ್ ಆಗತ್ತದ ಅಂತೇಳಿ ನಾ ಇದ್ರದ್ದು ಡೈರೆಕ್ಷನನ್ನು ಚೇಂಜ್ ಮಾಡ್ಕೊಳ್ತೀನಿ. ಹೌದಾ? ಮಾಡ್ಕೊಲಿಲ್ಲ ಅಂದ್ರೆ ನಡೀತೈತಿ, ಬಟ್ ನನಗೆ ಗೊತ್ತದಲ್ಲ, ಹಂಗಾಗಿ ನಾನು ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಗೊತ್ತಿದ್ದು ಇದು ವ್ಯಾಲ್ಯೂ ಎಷ್ಟು ಅಂತಲೂ ಗೊತ್ತದ, ಅದನ್ನು ನಾನು ಬರೆದುಬಿಟ್ಟೆ. ಈಗ ಆ್ಯಂಗಲ್ ಇಲ್ಲಿ ಲೆಂತ್ ಕೊಟ್ಟಾರ, ಇದು ಲೆಂತ್ ಅಂತ ಕೊಟ್ಟಿದ್ರು ಅಂತಂದ್ರೆ ಆ್ಯಂಗಲ್ 45 ಡಿಗ್ರಿ ಇರ್ತದ ಅಂತ ಗೊತ್ತಾಯ್ತು ನನಗೆ. ಈಗ ನಾ ಇಲ್ಲೇನು ಬರ್ತೀನಿ, ಇದಕ್ಕೆ ಎ ಸಿ ಅಂತ ಬರಿತೀನಿ. ಎ ಸಿ ಇದು ಏನಿದು, ಡಿ ಸಿ ಇದು. ನನಗೇನು ಬೇಕು, ಎ ಸಿ ಬೇಕು. ಹಾಂ, ಇಕ್ವಿಲಿಬ್ರಿಯಮ್ ಕಂಡೀಷನ್ ಕನ್ಸಿಡರ್ ಮಾಡಿದ್ರೆ ಸಮೇಷನ್ ಆಫ್ ಎಫ್ ವೈ ಈಕ್ವಲ್ ಟು 0, ಸಮೇಷನ್ ಆಫ್ ಎಫ್ ವೈ ಈಕ್ವಲ್ ಟು 0 ಇಫ್ ಐ ಕನ್ಸಿಡರ್ ಪಿ ಕೆಳಗೆ ಬರಕತ್ತದ ಪ್ಲಸ್ ಎ ಸಿ ಸೈನ್ 45 ಮ್ಯಾಲೆ ಹೊಂಟದ. ಕರೆಕ್ಟಾ? ಎರಡೇ ಫೋರ್ಸ್ ಅದ, ಈಕ್ವಲ್ ಟು 0 ಆಯಿತು. ಅವಾಗ ಏನಾಗ್ತದೆ, ಈಗ ಎ ಸಿ ಸೈನ್ 45 ಈಕ್ವಲ್ ಟು ಪಿ ಆಗ್ತದ. ಎ ಸಿ ಈಕ್ವಲ್ ಟು ಸೈನ್ 45 ಅಂದರೆ 1/√2, ಈ ಕಡೆ ಬಂತಂದ್ರೆ 1/sin 45, 1/sin 45, 1/√2, ದೇರ್ ಫೋರ್ ಪಿ √2 ಬರ್ತೈತಿ. ಇದು √2 ಪಿ ಈಸ್ ಮೈ ಆನ್ಸರ್. ಕರೆಕ್ಟಾ? ದಿಸ್ ಬಿಕಮ್ಸ್ √2 ಪಿ ಬಂತು, ಎ ಸಿ ಬಂತೀಗ ಅಂದರೆ ಓವರ್. ಇದಾದ್ಮೇಲೆ ನಾ ಏನು ಮಾಡ್ಬೇಕೀಗ, ಸ್ಟ್ರೇನ್ ಎನರ್ಜಿ ಇನ್ ಎ ಸಿ ಈಸ್ ಈಕ್ವಲ್ ಟು ಫಾರ್ಮುಲಾ ಏನದ, ಹಾಫ್ ಪಿ ಸ್ಕ್ವೇರ್ ಎಲ್ ಅಪಾನ್ ಎ ಇ ಅದ. ದೆನ್ ಆನ್ಸರ್ ಈಸ್ ಹಾಫ್ ಇಂಟು ಪಿ ಆಫ್ ಎ ಸಿ ಸ್ಕ್ವೇರ್ ಎಲ್ ಆಫ್ ಎ ಸಿ ಡಿವೈಡೆಡ್ ಬೈ ಏರಿಯಾ ಆಫ್ ಎ ಸಿ ಮೆಂಬರ್ ಯಂಗ್ಸ್ ಮಾಡ್ಯುಲಸ್ ಆಫ್ ಎ ಸಿ ಮೆಂಬರ್. ಇವಿಷ್ಟು ಹಾಕಿಬಿಟ್ರೆ ಮುಗಿದೋಯ್ತು. ದೆನ್ ಹಾಫ್ ಹಂಗೆ ಇಡ್ರಿ. ಪಿ ಸ್ಕ್ವೇರ್ ಅಂತಂದ್ರೆ ಏನಾಯ್ತು, √2 ಹೋಲ್ ಸ್ಕ್ವೇರ್ ಅಂತಂದ್ರೆ 2 ಆಯಿತು, ಇದು ಪಿ ಸ್ಕ್ವೇರ್ ಆಯಿತು. ಎಲ್ ಏನೈತಿ ಕಂಡಿಡ್ಕೊಡ್ರಿ, ಮರಿಬಾರ್ದಿಲ್ಲಿ. ಓಕೆ, ಇಲ್ಲಿ ಏನಾಗ್ತದ, ಇದು ಎಲ್ ಅದ, ಇದು ಎಲ್ ಅದ, ಇದು ಎಷ್ಟಾಗ್ತದ, ಎಲ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಈಕ್ವಲ್ ಟು ದಿಸ್ ಎ ಸಿ ಸ್ಕ್ವೇರ್. ದೇರ್ಫೋರ್ ಎ ಸಿ ಈಕ್ವಲ್ ಟು √2 ಎಲ್ ಬರ್ತೈತಲ್ಲ. ದೇರ್ಫೋರ್ ಇಟ್ ಈಸ್ √2 ಎಲ್ ಡಿವೈಡೆಡ್ ಬೈ ಎ ಇಂಟು ಇ. ಆನ್ಸರ್ ಈಸ್ 2 ಕ್ಯಾನ್ಸಲ್, ಪಿ ಸ್ಕ್ವೇರ್ ಹಂಗೆ ಇರಲಿ, √2 ಪಿ ಸ್ಕ್ವೇರ್ ಎಲ್ ಅಪಾನ್ ಎ ಇ. ಇದು ಆನ್ಸರ್. ಮುಗೀತು. ಎಷ್ಟು ನಿಮಿಷ ಬೇಕಾತ್ ನೋಡ್ರಿ. ನಾನು ನಿಮ್ಗೆ ಟೀಚ್ ಮಾಡಿನಂತಂದ್ರೂ ಇದು ಒಂದು 2 ನಿಮಿಷ ಹಿಡಿದಿರ್ಬೇಕು, ಬಟ್ ನೀವು ಒಬ್ಬರೇ ಸಾಲ್ವ್ ಮಾಡಿದ್ರೆ ಎಷ್ಟು ನಿಮಿಷ, 1 ನಿಮಿಷದೊಳಗೆ ಸಾಲ್ವ್ ಮಾಡ್ಬೋದು. ಎನಿ ಡೌಟ್ಸ್ ಇಯರ್? ಇಲ್ಲೇನ್ರ ಇದ್ರೆ ಕೇಳಿ. ಈಗ ಆ ಚಾಪ್ಟರ್ ಯಾವುದು, ಟ್ರಸ್ಟ್ ಚಾಪ್ಟರ್ ಇತ್ತಲ್ಲ, ಟ್ರಸ್ಟ್ ಚಾಪ್ಟರ್ ಮತ್ತು ಈ ಚಾಪ್ಟರ್ನ ಮರ್ಜ್ ಮಾಡ್ದಂಗೆ ಇದು. ಟ್ರಸ್ಟ್ ಚಾಪ್ಟರ್ ಒಳಗಡೆ ನಿಮ್ಗೆ ಯಾವುದಾದ್ರೂ ಒಂದು ಮೆಂಬರ್ ಕೊಟ್ಟು ಆ ಮೆಂಬರಲ್ಲಿ ಎಷ್ಟು ಫೋರ್ಸ್ ಅದ ಅಂತ ಕೇಳ್ತಾರೆ ಟ್ರಸ್ಸಸ್ ಚಾಪ್ಟರ್ ಒಳಗಡೆ. ಈಗ ಈ ಚಾಪ್ಟರ್ ಒಳಗಡೆ ಒಂದು ಸ್ಟೆಪ್ ಮುಂದಕ್ಕೆ ಬಂದು ಆ ಫೋರ್ಸ್ ಸಿಕ್ಕ ಮೇಲೆ ಅದನ್ನು ಪಿ ಸ್ಕ್ವೇರ್ ಎಲ್ ಬೈ ಎ ಇ ಒಳಗಡೆ ಸಬ್ಸ್ಟ್ಯೂಟ್ ಮಾಡಬೇಕಷ್ಟೆ. ಅದರೊಳಗೆ ಸಬ್ಸ್ಟ್ಯೂಟ್ ಮಾಡಿಬಿಟ್ರೆ ನಿಮ್ಮ ಕೆಲಸ ಮುಗೀತು. ಎನಿ ಡೌಟ್ಸ್? ನೋ ಡೌಟಾ? ಈಗ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಏನಂತಂದರೆ, ಫಸ್ಟ್ ಕ್ವಶನ್ ಇತ್ತಲ್ಲ ಅದನ್ನು ಕಾನ್ಸಂಟ್ರೇಟ್ ಮಾಡೋಣ. ಇದು ಎ ಬಿ ಸಿ ಡಿ ಆ್ಯಂಡ್ ದಿಸ್ ಇಸ್ ಎ ಸಿ, ಎಲ್ ಎವ್ರಿಥಿಂಗ್ ಅದ. ಈಗ ನಾ ಏನು ಮಾಡ್ಬೇಕಂತಂದರೆ, ಟೋಟಲ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಮಟೀರಿಯಲ್ ಬೇಕು ನನಗೆ. ಟೋಟಲ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಮಟೀರಿಯಲ್ ಬೇಕಂದ್ರೆ ಫಸ್ಟ್ ನಾ ಏನು ಮಾಡ್ಕೊಳ್ತೀನಿ, ಟೇಬಲ್ ಹಾಕ್ಕೊಂಡ್ಬಿಡ್ತೀನಿ, ಈಸಿ ಆಗ್ತದೆ. ಹೌದಾ? ಫಸ್ಟ್ ಏನು ಮಾಡ್ತೀನಿ, ಮೆಂಬರ್ ಅಂತ ಬರ್ಕೊಳ್ತೀನಿ. ಮೆಂಬರ್ ಒಳಗೆ ಏನೇನದಾವ, ಎ ಬಿ ಒಂದು ಮೆಂಬರ್ ಅದ, ಬಿ ಸಿ ಅದ, ಆಮೇಲೆ ಎ ಸಿ ಅದ, ಆಮೇಲೆ ಡಿ ಸಿ ಅದ, ನೆಕ್ಸ್ಟ್ ಎ ಡಿ ಅದ.
ಕರೆಕ್ಟಾ? ಇಷ್ಟು ಮೆಂಬರ್ಸ್ ಅದಾವ, ಇದಾದ್ಮೇಲೆ ನಾ ನೆಕ್ಸ್ಟ್ ಏನು ಮಾಡ್ತೀನಿ, ಇದ್ರೊಳಗಡೆ ಒಂದೊಂದ್ರೊಳಗಡೆ ಫೋರ್ಸ್ ಎಷ್ಟದ ಅಂತ ಕಂಡುಹಿಡ್ಕೊಳ್ತೀನಿ. ಆಮೇಲೆ ಅದನ್ನ ಪಿ ಸ್ಕ್ವೇರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, 1/AE ಬೇಕಾದ್ರೆ ಬರ್ಕೊಟ್ರೆ ಇದನ್ನು ಬೇಡ ಬಿಡ್ರಿ ನಡೀತೈತಿ. ನೆಕ್ಸ್ಟ್ ಏನು ಮಾಡ್ತೀನಿ, ಈಗ ಎಲ್ಲದು ಏನಾರ ಚೇಂಜ್ ಆಗಿತ್ತಂದರೆ ಎಲ್ಲದು ಚೇಂಜ್ ಆಗಿದ್ದನ್ನು ಬರ್ಕೊಂಡು ಇಲ್ಲಿ ಇಂಡಿವಿಜುವಲ್ ಸ್ಟ್ರೇನ್ ಎನರ್ಜಿ ಬರಿತೀನಿ. ಮುಗೀತು. ಇಷ್ಟು ಬರ್ಕೊಂಡ್ಬಿಟ್ರೆ ನಿಮ್ಮ ಪ್ರಾಬ್ಲಮ್ ಮುಗೀತು. ಓಕೆ, ಫಸ್ಟ್ AB ಇದು ಹಿಂಗಿತ್ತ ಪ್ರಾಬ್ಲಮ್, ಹಿಂಗಿತ್ತು. AB ಒಳಗೆ ಏನಾಯಿತು, ಒಂದು ಫೋರ್ಸ್ ಇಲ್ಲಿ ಆ್ಯಕ್ಟ್ ಆಯ್ತಾ, ಇದು ಮತ್ತು ಇದು 180 ಡಿಗ್ರಿ ಅದಾದಮೇಲೆ ಇದು 0 ಆಯಿತು. AB ಆನ್ಸರ್ 0 ಬಂತು. AB 0 ಬಂತಂದ್ರೆ ಪಿ ಸ್ಕ್ವೇರ್ 0 ಆಯಿತು. ಎಲ್ಲಿ ಏನಾರ ಇರಲಿ ಹಾಳಾಗೋಗಲಿ ಇದು 0 ಬಂತು. ನೆಕ್ಸ್ಟ್ BCಗೆ ಹೋಗೋಣ. ಈಗ BCಗೆ ಏನಿರ್ತೈತಿ ಫೋರ್ಸ್ ನೋಡ್ರಿ, ಪಿ ಇತ್ತಂತಂದ್ರೆ ಇದ್ರೊಳಗೆ ಏನಿರ್ತದ, ಪಿನೇ ಇರ್ತದ. ಅದರೊಳಗೂ ಕೂಡ ಪಿನೇ ಇರ್ತದ, ಪಿನೇ ಬರ್ತದ. ಪಿ ಸ್ಕ್ವೇರ್ ಅಂದ್ರೆ ಪಿ ಸ್ಕ್ವೇರ್ ಆಯಿತು. ಇದು ಎಲ್ ಅಂದ್ರೆ ಎಲ್ ಇರ್ತದ. ಇಲ್ಲಿ ಏನು ಬರಿತೀರಿ ಈಗ, ಸೇಮ್ ಪಿ ಸ್ಕ್ವೇರ್ L/2AE ಬರಿತೀರಿ. ಏನು ಪ್ರಾಬ್ಲಮ್ ಇಲ್ಲ. AC ಆಗಲ್ಲ ಕಂಡು ಹಿಡಿದೀವಿ, ಹಿಂದ್ಗಡೆ √2P ಅಂತ ಬರ್ತದ. ಪಿ ಸ್ಕ್ವೇರ್ ಮಾಡಿದ್ರೆ ಏನಾಗ್ತದ, 2P ಸ್ಕ್ವೇರ್ ಆಗ್ತದ. ನೆಕ್ಸ್ಟ್ ಎಲ್ ಏನಾಗ್ತದ, √2L ಆಗ್ತದ. ಅದನ್ನ ಆಮೇಲೆ ಬರೆಯೋಣ. ಇಲ್ಲಿ ತಿಳಿಯಾಕತ್ತದ ಪ್ರಾಬ್ಲಮ್ಸ್, ಏನು ಪ್ರಾಬ್ಲಮ್ ಇಲ್ಲಲ್ಲ. ನೆಕ್ಸ್ಟ್ ವಾಟ್ ಅಬೌಟ್ DC? DCಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಮತ್ತು ಸೇಮ್ ತೊಗೊಳ್ರಿ, ಇದನ್ನು ತೊಗೊಳ್ರಿ. ನೆಕ್ಸ್ಟ್ ಇದು P ಅಂತ ಗೊತ್ತದ. ನೆಕ್ಸ್ಟ್ ಇದು ನನಗೆ ಗೊತ್ತಿದ್ದಿಲ್ಲ, ಹಾಗಾಗಿ ಡೈರೆಕ್ಷನ್ ಬರಿತೀನಿ. ಇದು DC ಅಂತ ಬರಿತೀನಿ. ಇದು AC ಅಂತ ಬರಿತೀನಿ. ಇದು 45 ಡಿಗ್ರಿ ಅಂತ. ರೈಟಾ? ನಾವು ಏನು ಮಾಡೋಣ ಈಗ, DC ಕಂಡುಹಿಡಿಬೇಕೀಗ. ಇದು ಗೊತ್ತದಲ್ಲ, ಬರೆದು ಬಿಡ್ರಿ ಇದನ್ನ. ಏನಿದು √2P, ಇದು √2P. ದೆನ್ DC ಕಂಡುಹಿಡ್ಕೊಳ್ರಿ. DC ಕಂಡುಹಿಡ್ಬೇಕಾರೆ ಕಾಸ್ ಸಮೇಷನ್ ಆಫ್ FX = 0 ತೊಗೊಳ್ರಿ. DC ಮೈನಸ್ DC ಅದ, ಆಮೇಲೆ ಮೈನಸ್ AC ಅದ, AC cos 45 = 0 ಆಗ್ತೈತಿ. ಓಕೆ, ಮೈನಸ್ DC ಮೈನಸ್ AC ಅಂದ್ರೇನು, √2P cos 45 ಅಂದರೆ 1/√2 = 0 ಆಯಿತು. ಕರೆಕ್ಟ್ ಮಾಡಕತ್ತೀನಿಲ್ಲ, ಒಂದು ಸ್ವಲ್ಪ ನೋಡ್ಕೊತೀರಿ. ತಪ್ಪಂದ್ರೆ ಹೇಳ್ರಿ. √2 ಕ್ಯಾನ್ಸಲ್ ಆಯಿತು. DC ಆ ಕಡೆ ಕಳಿಸಿದರೆ DC = ಮೈನಸ್ P ಆಯಿತು. DC = ಮೈನಸ್ P ಬಂತು. ದೆನ್ DC ಜಾಗದೊಳಗಡೆ P ಬರಿತೀನಿ. ಇದು P ಸ್ಕ್ವೇರ್ ಆಗ್ತದ. ಇದು DC ಲೆಂತ್ L ಅದ. ಇದು ಸೇಮ ಆಗ್ಬಿಡ್ತೈತಿ. ಓಕೆ, ಇದನ್ನು ಬರಿತೀನಿ, ಆಮೇಲೆ ಬರಿತೀನಿ, ಜಾಗ ಇಲ್ಲ ಅಲ್ಲಿ. ಎನಿ ಡೌಟ್ಸ್? ನೋ ಡೌಟ್ಸಾ? ಓಕೆ, ನಾವು ಕಮ್ ಟು AD. ಸಿ ಹಿಯರ್, ADನೂ ಕೂಡ ಮ್ಯಾಜಿಕ್ ಅದ. ಅಲ್ಲೊಂದು ಏನು ಮ್ಯಾಜಿಕ್ ಅದ ನೋಡ್ರಿ, ಇಲ್ಲಿ ಒಂದು ಫೋರ್ಸ್ ಅದ, ಇಲ್ಲಿ ಒಂದು. ಯಾಕಂದರೆ ಇದು P ಬಂದದ ಅಂತ ಬಂದಮೇಲೆ ಇದು ಹಿಂಗೆ ಅಬೌಟ್ ದಿಸ್ ಪಾಯಿಂಟ್ ರಿಯಾಕ್ಷನ್ ಅಂದ್ರೆ ದಿಸ್ ಫೋರ್ಸ್ ಇಸ್ 180 ಡಿಗ್ರಿ, ದಿಸ್ ಆಸ್ ಅ 0. ದೇರ್ಫೋರ್ AD is 0. AD is 0, 0, 0, 0. Now the sum of total strain energy = ಏನು? ಫಸ್ಟ್ನೇದ್ದು 0. ಸರ್, ಅದು DC cos 45 ಈ ಕಡೆ ಆಕ್ಟ್ ಆಗ್ತಿರ್ತೈತಲ್ರಿ, ನೆಗೆಟಿವ್ ಕಡೆ. ಹಾಂ, ಸೊ ಅಪೋಸಿಟ್ ತಗೊಂಡ್ರೆ ಅದ್ರ ರಿಯಾಕ್ಷನ್ ಇಲ್ಲ DC ಆನ್ಸರ್ ನೆಗೆಟಿವ್ ಬಂತಲ್ಲ, ಆನ್ಸರ್ ನೆಗೆಟಿವ್ ಬಂತಂದ್ರೆ ನಾ ಇಲ್ಲೇ ಸೈನ್ ಚೇಂಜ್ ಮಾಡ್ಬೇಕಿದ್ನ. ಬಟ್ ನಾ ಸೈನ್ ಚೇಂಜ್ ಮಾಡಲಾರ್ದೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಅಂದರೆ ನನಗಿದು ಗೊತ್ತಿದ್ದಿಲ್ಲ ಫಸ್ಟಿಗೆ, ಇದನ್ನು ಇನ್ನೂ ಸಾಲ್ವ್ ಮಾಡ್ಬೇಕಾದ್ರೆ ಗೊತ್ತಿದ್ದಿಲ್ಲ. ದೇರ್ಫೋರ್ ಟೆನ್ಷನ್ ತೊಗೊಂಡೆ, ಇದು ಟೆನ್ಷನ್ ತೊಗೊಂಡೆ. DC ನೆಗೆಟಿವ್ ಬಂತ, ಆ ನೆಗೆಟಿವ್ನ ಹಾಗೆ ತೊಗೊಳ್ತಾ ಹೋಗ್ತೀನಿ. ಅರ್ಥಾಯ್ತಾ? ಬಟ್ ಆ್ಯಕ್ಚುಲಿ ಅದು ಉಲ್ಟಾ ಬರಬೇಕಿತ್ತು. ಅಂದ್ರೆ ಅದು ಹಿಂಗೆ ಬರಬೇಕದು, ಹಿಂಗೊಂದು ಬರ್ತಿತ್ತದು. ಹೌದಾ? ಬಟ್ ನಾ ಇದನ್ನು ಗೊತ್ತಿದ್ದಿಲ್ಲ, ಹಂಗೆ ತೊಗೊಳ್ತಾ ಹೋಗ್ತೀನಿ, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಮುಂದೋಗೋಣ. ನೆಕ್ಸ್ಟ್ BCದು ಏನಾಗ್ತದೆ ನೋಡ್ರಿ, P ಸ್ಕ್ವೇರ್ L/2AE ಪ್ಲಸ್ AC ಏನು ಎಂದು ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿವಲ್ಲ, √2P ಸ್ಕ್ವೇರ್ L/AE, √2P ಸ್ಕ್ವೇರ್ L/AE ಪ್ಲಸ್ ಇದ್ರದ್ದು ಏನಾಗ್ತದ, ಇದ್ರದ್ದು ಮುಗಿತಿ, ಇದ್ರದ್ದು ಏನಾಗ್ತದ ಸೇಮ, ಇದು P ಸ್ಕ್ವೇರ್ L/2AE ಪ್ಲಸ್ 0. 5 ಆದವ ಮೆಂಬರ್, 1 2 3 4 5 ಮೆಂಬರ್ ಆದವಲ್ಲ. ಕಾಮನ್ ತೆಗಿರಿ. ಏನೇನು ಕಾಮನ್ ತೆಗಿತೀರಿ?
ಪಿ ಸ್ಕ್ವೇರ್ ಕಾಮನ್ ತೆಗಿತ್ರಿ, ಎಲ್ ಕಾಮನ್ ತೆಗಿತ್ರಿ, ಎ ಕಾಮನ್ ತೆಗಿತ್ರಿ, ಇ ಕಾಮನ್ ತೆಗಿತ್ರಿ. ಒಳಗಡೆ ಏನು ಉಳಿತು ಇಲ್ಲಿ? ಹಾಫ್ ಉಳಿತು, ಪ್ಲಸ್ √2 ಉಳಿತು, ಪ್ಲಸ್ ಹಾಫ್ ಉಳಿತು. ಓಕೆ, ದೆನ್ ಹಾಫ್ ಪ್ಲಸ್ ಹಾಫ್ 1 ಆಯ್ತದು. 1 ಪ್ಲಸ್ √2 ಉಳಿತಾ? 1 ಪ್ಲಸ್ √2 ಇಂಟು ಪಿ ಸ್ಕ್ವೇರ್ ಎಲ್ ಅಪಾನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಇದನ್ನು ಆಪ್ಷನ್ ಒಳಗೆ ಕೊಟ್ಟಿರ್ತಾರೆ, ಆಪ್ಷನ್ ಒಳಗೆ ಟಿಕ್ ಮಾಡಿ ಬರೋದು. ಡೌಟ್ ಇದ್ದರೆ ಕೇಳ್ರಿ. ಟೇಕ್ ಇಟ್ ಈಸ್ ಅ ಹೋಮ್ವರ್ಕ್ ಆ್ಯಂಡ್ ಸಾಲ್ವ್ ಇಟ್. ಇದನ್ನು ವಾಟ್ಸಪ್ ಒಳಗೆ ಬೇಕಾದ್ರೆ ಕಳಿಸ್ರಿ ಆನ್ಸರ್ ಕಂಪೇರ್ ಮಾಡ್ಕೊಳ್ಳೋಣ. ಈ ಗ್ರೂಪ್ ಒಳಗೆ ಯಾರೂ ಇಲ್ಲ, ಗ್ರೂಪ್ ಒಳಗೆ ಹಾಕುವಂತ ಹೋಗ್ರಿ ಎಲ್ಲರೂ. ಮುಂದೋಗೋಣ. ಇನ್ನೂ ಒಂದು ಪ್ರಾಬ್ಲಮ್ ಬೇಕಾದ್ರೆ ಬರ್ಕೊಂಬಿಡಿ, ಈಸಿ ಇದ್ದಿದ್ದು ಒಂದು. ಇದನ್ನು ಬರ್ಕೊಳ್ರಿ, ಅಂದರೆ ಮುಂದೆ ಬೇಕಾಕೈತಿ ಇದು ನನಗೆ. ಮುಂದೆ ಬೇಕಾಗಿತ್ತ ನಾ ಮತ್ತೆ ಸಾಲ್ವ್ ಮಾಡ್ತೀನಿ ಇದನ್ನು. ಆಲ್ಮೋಸ್ಟು ಎಲ್ಲ ಡಿಟರ್ಮಿನೇಟ್ ಬೀಮ್ಸ ಇರ್ತಾವ, ಡಿಟರ್ಮಿನೇಟ್ ಟ್ರಸ್ಸಸ್ ಇರ್ತಾವ. ನೀವು ಭಾಳ ಈಸಿಯಾಗಿ ಕಂಡು ಹಿಡ್ಕೋಬೋದು. ಓಕೆ, ಟೇಕ್ ಇಟ್ ಆಸ್ ಅ 20 ಕಿಲೋನ್ಯೂಟನ್, 2 ಮೀಟರ್, ಆಮೇಲೆ 4 ಮೀಟರ್, ಮೀನ್ಸ್ 2 ಮೀಟರ್ 2 ಮೀಟರ್ ಸಿಮೆಟ್ರಿಕ್ ಅದ. ನೆಕ್ಸ್ಟ್ ಏನು ಬೇಕು? ಸೇಮ್ ಏರಿಯಾ ತೊಗೊಳ್ರಿ. ಏರಿಯಾ ಈಸ್ ಆಲ್ಸೋ 100 mm². ದೆನ್ ಇ ಈಸ್ ಈಕ್ವಲ್ ಟು 2 × 10⁵ Nm/mm². ಸೇಮ್ ತೊಗೊಳ್ರಿ. ಮತ್ತೇನು ಬೇಕು? ಓವರ್. ಡಿಟರ್ಮೈನ್ ಟೋಟಲ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್, ಎ ಬಿ ಸಿ ಡಿ ಇ ಎಫ್. ಟೋಟಲ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಮಟೀರಿಯಲ್. ಓಕೆ, ಈಗ ಎಕ್ಸಾಮ್ ಒಳಗಡೆ ಈ ಪ್ರಾಬ್ಲಮ್ ಕೊಟ್ರ ಒಂದು ನೀವು ಭಾಳ ಇಂಪಾರ್ಟೆಂಟ್ ಏನು ನೋಡ್ಬೇಕು ಗೊತ್ತಾ? ಈ ಟ್ರಸ್ ಡಿಟರ್ಮಿನೇಟ್ ಟ್ರಸ್ ಹೌದೋ ಅಲ್ಲೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅಕಸ್ಮಾತಾಗಿ ಅದು ಡಿಟರ್ಮಿನೇಟ್ ಟ್ರಸ್ ಇರಲಿಲ್ಲ ಅಂತಂದರೆ ಸ್ಟ್ರೇನ್ ಎನರ್ಜಿ ಕಂಡುಹಿಡಿಲಿಕ್ಕೆ ಬೇರೆ ಮೆಥಡ್ ಅದ. ಹಾಗಾಗಿ ಫಸ್ಟ್ ಆಪ್ಷನ್ ಏನು ಹೇಳ್ರಿ, ಎಕ್ಸಾಮ್ ಒಳಗಡೆ ನಿಮ್ಗೆ ಹೇಳಂಗಿಲ್ಲ ಅವರು, ನಾವು ಆದ್ರೆ ಇಲ್ಲಿ ಹೇಳ್ತಾ ಇದ್ದೀವಿ. ಹೌದಾ? ಎಕ್ಸಾಮ್ ಒಳಗಡೆ ಹೋದಾಗ ಫಸ್ಟ್ ಇದು ಡಿಟರ್ಮಿನೇಟ್ ಬೀಮು, ಇಂಡಿಟರ್ಮಿನೇಟ್ ಬೀಮು ಇದು ಟ್ರಸ್ಸು ಚೆಕ್ ಮಾಡಬೇಕು. ಚೆಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಅದರೊಳಗಡೆ ಹೋಗಿ ಸ್ಟ್ರೇನ್ ಎನರ್ಜಿ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಹೋಗೋಣ. ಇದು ನೆಕ್ಸ್ಟ್ ಏನಂತಂದ್ರೆ ಬೀಮ್ಸ್. ಸ್ಟ್ರೇನ್ ಎನರ್ಜಿ ಇನ್ ಬೀಮ್ಸ್. ಓಕೆ, ನಿನ್ನೆ ಆಲ್ರೆಡಿ ಮಾಡಿದ್ದೀವಿ ಒಂದು ಪ್ರಾಬ್ಲಮ್ನ, ಅದನ್ನೇ ಜಸ್ಟ್ ಇನ್ನೊಂದ್ಸತಿ ರಿವೈಸ್ ಮಾಡ್ತೀನಿ. ಸಿ, if this is a cantilever subjected to some load W here and the length is L, then what is the strain energy stored in the cantilever? The strain energy equation is 1/2I outside, EI outside into m² dx. This is a strain energy equation. You need to write now one expression that is for moment, and this is your x. Then x is moving from here and the arrow you should draw like this. Other x is moving like this. Then 0 to L, you can make it 1/2EI. What is your m at x? M at x equal to W into x. Negative you can write it here. That come here, integration of W² x² dx. Correct? 0 to L. 1/2EI into 0 to L ಅಂದರೆ ಎಷ್ಟಾತೀಗ? ಇದನ್ನು ಫಸ್ಟ್ ಬರೆಯೋಣ. W² x² ಏನಾಗ್ತದೆ? x³ 0 to L. ದೆನ್ 1/2EI. ಫಸ್ಟ್ L ಸಬ್ಸ್ಟಿಟ್ಯೂಟ್ ಮಾಡಿರಿ. W² L³ divided by 6 minus 0. Therefore the answer is W² L³ 6. 3 ಅಲ್ಲ ಇದು? 3 ಇದು 6 ಸಿಗುತ್ತದೆ. 6EI. Any doubts? Am I right? ಹಳ್ಳ್ಯಾಗ ಹೋಗಿ am I right ಅಂತ ಅನ್ಬೇಡ್ರಿ. ದ ಮ್ಯಾಜಿಕ್ ಈಸ್, ನಮಗೆ ಡಿಫ್ಲೆಕ್ಷನ್ ಕಂಡುಹಿಡಿಲಿಕ್ಕೆ ಎಷ್ಟು ಫಾರ್ಮುಲಾಗಳಿದ್ವು? ಮೊಮೆಂಟ್ ಏರಿಯಾ ಮೆಥಡ್ ಇತ್ತು, ಮಾಡಿದ್ವಿ. ಕಾಂಜುಗೇಟ್ ಬೀಮ್ ಮೆಥಡ್ ಇತ್ತು, ಮಾಡಲಿಲ್ಲ. ಅದಾದಮೇಲೆ ಡಬಲ್ ಇಂಟಿಗ್ರೇಷನ್ ಮೆಥಡ್ ಇತ್ತು, ಮಾಡಿದ್ವಿ. ಹೌದಾ? ಅವೆಲ್ಲ ದೊಡ್ಡ ಆದ ಪ್ರಾಬ್ಲಮ್ಸ್. ಬಟ್ ನೋಡಿ ಇಲ್ಲಿ ನಮಗೆ U is equal to ½ ಇಂಟು P. ಅಂದರೆ ಏನಿಲ್ಲಿ? W ಇಂಟು ಡೆಲ್ಟಾ. ಡೆಲ್ಟಾ ಅಂದರೆ ಡೆಲ್ಟಾ L.
ದೆನ್ ಇಲ್ಲಿ ಯು ಅಂದ್ರೆ ಗೊತ್ತಾಯ್ತಲ್ಲ, ಡಬ್ಲ್ಯೂ ಸ್ಕ್ವಯರ್ ಎಲ್ ಕ್ಯೂಬ್ ಈಕ್ವಲ್ ಟು ದಿಸ್ ಹಾಫ್ ಇಂಟು ಡಬ್ಲ್ಯೂ ಇಂಟು ಡೆಲ್ಟಾ ಎಲ್. ದೆನ್ ಡಬ್ಲ್ಯೂ ಡಬ್ಲ್ಯೂ ಕ್ಯಾನ್ಸಲ್, ದೆನ್ 2 1s 2 3s, therefore ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಏನು ಬಂತು, ಡಬ್ಲ್ಯೂ ಎಲ್ ಕ್ಯೂಬ್ ಡಿವೈಡೆಡ್ ಬೈ 3EI. ಆಮ್ ಐ ರೈಟ್? ಚೆಕ್ ಮಾಡಿರಿ. ಕ್ಯಾಂಟಿಲಿವರ್ ಸಬ್ಜೆಕ್ಟೆಡ್ ಟು ಪಾಯಿಂಟ್ ಲೋಡ್ ಡಿಫ್ಲೆಕ್ಷನ್ ಎಟ್ ದ ಫ್ರೀ ಎಂಡ್. ಚೆಕ್ ಮಾಡಿರಿ. ನಾವು ಅಲ್ಲಿ ಏನು ಮಾಡ್ತಿದ್ವಿ, PL³/3EI ಬರಿತಿದ್ವಲ್ಲ. ಚೆಕ್ ಮಾಡಿದ್ರಿ? ನಿಂಗಣ್ಣ ಐತಿ ಅದು? ಅಂದ್ರೆ ಈಗ ಏನಾಯ್ತು, ಈಗ ಡಿಫ್ಲೆಕ್ಷನ್ ಕಂಡುಹಿಡಲಿಕ್ಕೆ ಬೇರೆ ದಾರಿ ಸಿಕ್ತು. ಈಗ ಒಂದು ಸ್ಟ್ರೇನ್ ಎನರ್ಜಿ ಕಂಡುಹಿಡಿಯೋದು, ಸ್ಟ್ರೇನ್ ಎನರ್ಜಿ ಕಂಡುಹಿಡಿದು ಅದ್ರ ಒಳಗಡೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗೀತು. ಈಗ ಅಲ್ಲೆಲ್ಲ ಏರಿಯಾ ಕಂಡುಹಿಡಿದೆ, ಏರಿಯಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಮಾಡೋದು, CG ಗೀಜಿ ಅವೆಲ್ಲ ಏನು ಬೇಕಾಗಿಲ್ಲ ನೋಡ್ರಿ ನಿಮಗೆ. ಬಟ್ ಮೇನ್ ಇಂಪಾರ್ಟೆಂಟ್ ಏನಂದ್ರೆ MX ಬರೆಯೋಕೆ ಇಂಪಾರ್ಟೆಂಟ್. ಅದಕ್ಕೆ ನಾನು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ರಿ, ಡಬಲ್ ಇಂಟಿಗ್ರೇಷನ್ ಮೆಥಡ್ ಮಾಡಬೇಕಾದಾಗ ಅಲ್ಲಿ ನಿಮಗೆ MX ಬರೆಯೋದು ಹೇಳ್ಕೊಟ್ಟಿದ್ದೆ, ಹೌದಾ? MX ಬರೆಯೋದು ಹೇಳ್ಕೊಟ್ಟಿದ್ದೆ. ಅಲ್ಲಿ ಒಂದು ಸ್ಟೇಟ್ಮೆಂಟು ಬರೆದಿದ್ದೇನೆ, ಏನಂತ, MX ವೈಲ್ ಕ್ಯಾಲ್ಕುಲೇಟಿಂಗ್ ವೈಲ್ ಅದು ಪ್ರೊಸೀಜರ್ ಒಳಗೆ ಬರೆಸಿದ್ದೆ ನಾ, ಏನಂತ, MX ಕಂಡುಹಿಡಿಯೋದು 80% ಆಫ್ ದ ಪ್ರಾಬ್ಲಮ್ ಅಂತ ಹೇಳಿದ್ದೆ. ಆಮೇಲೆ ಉಳಿದದ್ದು ಏನೈತಲ್ಲ ಅದೆಲ್ಲ 20% ಅಂತ ಹೇಳಿದ್ದೆ. 20% ಇಸ್ ಅ ಡಾಂಕಿ ವರ್ಕ್ ಆ್ಯಂಡ್ 80% ಇಸ್ ಅ ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ವರ್ಕ್ ಎಷ್ಟೈತೆ ಹೇಳ್ರಿ ಇದಿಷ್ಟು ಇದ್ರೊಳಗಡೆ, ಈ ಟೋಟಲ್ ಸ್ಲೈಡ್ ಒಳಗಡೆ ಸ್ಮಾರ್ಟ್ ವರ್ಕ್ ಎಷ್ಟದ? ಸ್ಮಾರ್ಟ್ ವರ್ಕ್ ಎಷ್ಟದ ಅಂದರೆ ಇಷ್ಟೇ ಅದ. ಇದು ಒಂದದ, ಇದು ಒಂದು ಸ್ಮಾರ್ಟ್ ವರ್ಕ್ ಪ್ಲಸ್ ಇದು ಒಂದು ಸ್ಮಾರ್ಟ್ ವರ್ಕ್. ಇವೆರಡು ಸ್ಮಾರ್ಟ್ ವರ್ಕ್. ಇವೆರಡು ಗೊತ್ತಿತ್ತು ಅಂದ್ರೆ ಮುಂದೊಂದು ಏನೈತಿ, ಏನೂ ಇಲ್ಲ. ಇನ್ನೊಂದು ಬೇಕಂದ್ರೆ ಬೇಕಾದ್ರೆ ಇದು ಒಂದು ಸ್ಮಾರ್ಟ್ ವರ್ಕ್. ಇವು ಮೂರು ಇಕ್ವೇಶನ್ಸ್ ಜಸ್ಟ್ ನೆನ್ಪಿಟ್ಕೋಬೇಕು, ಅದ್ರ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಆನ್ಸರ್ ಬಂತು. ಹೌದಾ? ಇವೆಲ್ಲ ಏನಿವು ಡಾಂಕಿ ವರ್ಕ್. ಇವು ಇನ್ನೊಂದು ಮಾಡ್ರಿ, ಇದನ್ನು ಮಾಡ್ರಿ, ಧನ್ ಅಂತ ಹೇಳ್ಬೇಕು ನೋಡಿ ಆನ್ಸರ್. ಯಾರು ಜಲ್ದಿ ಹೇಳ್ತಾರೆ ನೋಡೋಣ. ಎಮ್. ಓಕೆ. ವಾಟ್ ಈಸ್ ದ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಕ್ಯಾಂಟಿಲಿವರ್? ಟೋಟಲ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಕ್ಯಾಂಟಿಲಿವರ್. ಓಕೆನಾ? ನಾವು ಇಟ್ ಇಸ್ U is equal to m² L/2EI ಆ್ಯಂಡ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ, m² L/2EI is equal to half into ಇಲ್ಲಿ P ಅಂದ್ರೆ ಏನೀಗ ಬೇಡ, ಇದನ್ನು ನಾವು ಯೂಸ್ ಮಾಡೋದು ಬೇಡ, ಇದನ್ನು ಯೂಸ್ ಮಾಡೋಕ್ಕೆ ಬರಂಗಿಲ್ಲ ಇದು. ಯಾಕೆ? ಬಿಕಾಸ್ Pದ ನೇಚರ್ ನೋಡ್ರಿ ಹಿಂಗೆ ತಿರ್ಗಾಕತ್ತೈತೆ. ಅದು Pದ ನೇಚರ್ ತಿರ್ಗಾಕತ್ತದ. ಇಲ್ಲಿ P ಅಂತಂದ್ರೆ ಇಲ್ಲ ನಮಗೆ. ಹಾಗಾಗಿ ಇಲ್ಲಿ ಸ್ಟ್ರೇನ್ ಎನರ್ಜಿ ಮೊಮೆಂಟದ್ದು ಐತಿ, ಬಟ್ ಇಲ್ಲಿ ಫೋರ್ಸ್ P ಅದ, ನಮ್ಗೆ ಸಿಗಂಗಿಲ್ಲ. ನೀವು ಬೇಕಂದ್ರೆ ಮಾಡ್ಕೋಬೋದು. ಹೆಂಗೆ ಮಾಡ್ಬೇಕಂತಂದ್ರೆ ಬಟ್ P ಅಂತ ಬರೆಯಕ್ಕೆ ಬರಂಗಿಲ್ಲಲ್ಲ, ಬಿಡ್ರಿ, ಬರಂಗಿಲ್ಲ. ಓಕೆ, ದಟ್ ಅದು ಆಮೇಲೆ ಟೀಚ್ ಮಾಡ್ತೀನಿ. ಇದನ್ನ ಹೆಂಗೆ ಮಾಡ್ಬೇಕನ್ನೋದು ಆಮೇಲೆ ಟೀಚ್ ಮಾಡ್ತೀನಿ. ಇಲ್ಲಿಗೆ ಸ್ಟಾಪ್ ಮಾಡಿರಿ. ಓಕೆನಾ? ಈಗ ಇನ್ನೊಂದು ಧನ್ ಅಂತ ಮಾಡಿರಿ, ಜಲ್ದಿ ಮಾಡ್ಬೇಕು. ಮಾಡಿರಿ. ವಾಟ್ ಇಸ್ ದ ಟೋಟಲ್ ಸ್ಟ್ರೇನ್ ಎನರ್ಜಿ ಸ್ಟೋರ್ಡ್ ಇನ್ ದ ಬೀಮ್? ಆನ್ಸರ್ ಇಲ್ಲಿ ಬರಿತೀನಿ. ಎಲ್ಲರಿಗೆ ಬಂತಂದ್ರೆ ಎಸ್ ಸರ್ ಅಂತ ಒಂದು ಆನ್ ಮಾಡಿ ಹೇಳ್ಬಿಡ್ರಿ, ಮೈಕ್ ಆನ್ ಮಾಡಿ ಹೇಳ್ಬಿಡ್ರಿ. W² L/5/40EI. ನೆಕ್ಸ್ಟ್ ವಿ ವಿಲ್ ಗೋ ಟು ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತೈತೆ ನೋಡ್ರಿ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಒಂದು ನಾ ಮಾಡ್ತೀನಿ, ಎರಡು ಉಳಿದಿದ್ದು ನೀವು ಮಾಡಂತ್ರಿ. ದಿಸ್ ಈಸ್ ಯುವರ್ W and L/2 center, therefore it is W/2 and this is also W/2. Let us consider this is A, this is a B, this is a C. Okay na? Now what I have to do, I have to take a section, but first I will take a section here. Okay, section ಇಲ್ಲಿ ತಗೊಂಡು you can look at right side or you can look at the left side, right? ನಿಮ್ಗೆ ಯಾವ್ದು ಬೇಕು ಅದು ನೋಡ್ಬೋದು. ನಾವೇನು ಮಾಡೋಣ, we'll look at the left side. We'll look at the left side ಅಂದ್ರೆ we will take this as a x, this as a x. Then what is the moment at this point? Mx. Then Mx will be equal to W/2 into x. Positive it is. Mx, I got it. But this x is varying from, that x is varying from here to here only.
ಇವು ಎರಡರ ನಡಬರ್ಕ್ ಅಷ್ಟೇ ವೇರಿ ಆಗ್ತಿರ್ತೈತೆ, ಆಮೇಲೆ ಅದ್ರದ್ದು ವ್ಯಾಲಿಡಿಟಿ ಬರಂಗಿಲ್ಲ ಈ ಕಡೆಗೆ. ದೇರ್ ಫೋರ್ ಐ ಹ್ಯಾವ್ ಟು ಟೇಕ್ ಒನ್ ಮೋರ್ ಟರ್ಮ್ ಹಿಯರ್, one more section I have to take, then I will stand here, then look at this side or this side, then I will look at the right side, then I will call this as a, ನಿಮಗೆ ಎಕ್ಸ್ ಅಂತ ಕೊಡ್ಬೋದು, ಬೇಕಾದ್ರೆ ಬೇರೆ ವರ್ಡನ್ನು ಕೊಡ್ಬೋದು ನೀವು. ಓಕೆ, ಐ ವಿಲ್ ಕನ್ಸಿಡರ್ ಇಟ್ ಆಸ್ ಅ ಎಕ್ಸ್ ಓನ್ಲಿ, ಬ್ಲೂ ಕಲರ್ ಎಕ್ಸ್, ರೈಟಾ. ದೆನ್ ವಾಟ್ ಇಸ್ ದಿ ಹಿಯರ್, ಎಮ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ವಾಟ್, ಎಮ್ ಎಕ್ಸ್ ಈಕ್ವಲ್ ಟು W by 2 into x. But magic here in simply supported symmetric beam, simply supported symmetric beam, I have both are same, both ಎರಡು ಕಡೆ ಸೇಮ್ ಅದ. Therefore what I will do, I will take a strain energy is equal to first that side, ಅಂದ್ರೆ ರೆಡ್ ಕಲರ್ ಬೇಕಿತ್ತು ಅಂತ ತಿಳ್ಕೊಡ್ರಿ. when you are doing it for that side, that is your 0 to L by 2 mx square W by 2 x whole square dx plus blue color side, ಹೌದಾ, ಬ್ಲೂ ಕಲರ್ ಸೈಡ್. ದೆನ್ ವಾಟ್ ಇಸ್ ದಿಸ್, 0 ಟು L by 2 ಇಂಟು ಡಬ್ಲ್ಯೂ ಎಕ್ಸ್ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಡಿ ಎಕ್ಸ್. ಹಾಂ, ಮೈ ಇದೇನಂದ್ರೆ ನಾನು ಅದೃಷ್ಟವಂತ, ದಟ್ ಏನಂತಾರೆ ಇಂಗ್ಲೀಷ್ನ ಏನೋ ಅಂತ. ಓಕೆ ಓಕೆ, ಹಿಯರ್ ಐ ವಿಲ್ ಆ್ಯಡ್ ದೀಸ್ ಟು ಆ್ಯಂಡ್ ಐ ವಿಲ್ ಗೆಟ್ 2 ಮಲ್ಟಿಪ್ಲೈಡ್. ಹೌದಾ, ಹೊರಗಡೆ ಒಂದು ಐತಿ ಅದು ಮರಿಬಾರ್ದು, 2 ಆ್ಯಂಡ್ 2 ಟೈಮ್ಸ್ 0 ಟು L by 2 wx by 2 whole square dx. ನಾವು ಡೂ ಇಟ್ ಮಾಡಿ ಆನ್ಸರ್ ತೊಗೊಂಬರ್ರಿ. ಎಷ್ಟು ತರಬೇಕಂದ್ರೆ w square L cube by 96 EI ಬರ್ಸ್ರಿ. ನೆಕ್ಸ್ಟ್, if it is like this, what this, take it as a homework, take this as a homework. This you take it as a P, and this is the A distance, this is the L distance. Okay, and you will be having PB by L, sorry, this is B, PB by L, and this is a PA by L. Am I right? Then section ತಗೊಳ್ರಿ, ಈಗ ಒಂದು ರೆಡ್ ಕಲರ್ ಸೆಕ್ಷನ್, ಒಂದು ಬ್ಲೂ ಕಲರ್ ಸೆಕ್ಷನ್. ಹೌದಾ, this is your x. Then mx is what, mx equal to PB by L into x. Then what about mx this side, x it is. Then this is a PA by L into x it is. This is mx1, mx2, mx1. Then your strain energy equal to u1 plus u2, that is your 1 by 2 EI ಹೊರಗಡೆ ಪೂರಾ. Now you need to do it like 1 by, sorry, m square. First one is p square b square by L square x square plus, this is a 0 to A, very important, look at here, 0 to A, and this will be p square A square divided by L square x square. ಇನ್ನೂ ಇಂಟಿಗ್ರೇಷನ್ ಮಾಡಿಲ್ಲ ತಡಿ. ಓಕೆ, ನಾವು ವಿ ನೀಡ್ ಟು ಡೂ ಇಟ್ ಇಂಟಿಗ್ರೇಷನ್, ಇಲ್ಲೇ ಬರಿಬೇಡ 0 to L. Here 0 to A, here 0 to B. Do this one. This is not a standard problem, therefore standard equation ನಾನು ನಿಮ್ಗೆ ಕೊಡಂಗಿಲ್ಲ. I will not give a standard equation here. Just you do it as a homework and complete it. ಸರ್ ಅದು 0 to A by 2 ಆಗಲ್ರಿ? ಇಲ್ಲ, ಇಲ್ಲಿ ನೋಡ್ರಿ ಎಕ್ಸ್ ಏನಾಗ್ತದ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಅದಕ್ಕೆ ಪರ್ಮಿಷನ್ ಅದ. ಹೌದಾ, ಇಲ್ಲಿಂದ ಇಲ್ಲಿ ತನಕ ಲಾಕ್ಡೌನ್ ಐತೆ, ಅದಕ್ಕೆ ಅದ್ರೊಳಗೆ ಓಡಾಡ್ಬೋದು. ಹಂಗೆ ಬಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೈತಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಏನು ಮಾಡ್ಬೋದು, ಅದು ಇಲ್ಲಿ ತನಕ ಹೋಗ್ಬೋದು. ನೀವು ಹಿಂಗೆ ಅನ್ಬಾರ್ದು, ಇದು A by 2 ಅನ್ಬಾರ್ದು. ದಿಸ್ ಈಸ್ ಎಕ್ಸ್, ಅದು ನಾಟ್ A by 2. ಅರ್ಥ ಆಯ್ತಾ? ಇದು ಒಂದು ಹೋಮ್ವರ್ಕ್ ತೊಗೊಳ್ರಿ. ಇನ್ನೂ ಒಂದು ಹೋಮ್ವರ್ಕ್ ಕೊಡ್ತೀನಿ ನೋಡ್ರಿ. ಹೋಮ್ವರ್ಕ್ ಬೇಡ, ಬೇಕಾರೆ ಇಲ್ಲೇ ಮಾಡ್ತಿರೋದು ಮಾಡ್ರಿ. Okay, now I apply one force here. This is the force P, this is 2 EI and this is EI. Okay, and length is, we can consider 4 meter. Length is 4 meter. Take, this is a 40 kilonewton. Okay, how you do? ಎಲ್ಲಿ ಚೇಂಜಸ್ ಆಗುತ್ತಾ ನೋಡ್ರಿ, ಅಬ್ಸರ್ವ್ ಮಾಡಿ.
Now this is a P means what is the reaction here? ಯಾರು ಹೇಳ್ತೀರಿ ಕರೆಕ್ಟಾಗಿ ಹೇಳ್ತೀರಿ, ಯಾರು ಹೇಳ್ತೀರಿ? RA is how much? RA 20. Very good. Because that material and cross section doesn't matter for reaction. ಹೌದಾ? Both are 20 20. Now what is your mx? Mx at this side. Mx at this side ಅಂತಂದ್ರೆ this is your x. Therefore this is 20 into x. And mx at this side. Mx at this side is also 20 into x. But we cannot add it like a previous problem. U is equal to u1 plus u2. Then the first u1 is half ei integration 0 to 2 meter. This is a 2 meter. Okay, 0 to 2 meter and 20 square x square dx plus plus 1 by 2 into 2 ei into 0 to 2 20 square x square dx. Any doubts? Then go ahead with the as a homework. ಮುಂದೆ ಹೋಮ್ವರ್ಕ್ ಅಂತ ಮಾಡ್ರಿ. ಏನ್ರಿ ಇದ್ರೆ ಕೇಳಿ, ಇದ್ರೊಳಗೇನು ಡೌಟ್ ಇಲ್ಲಲ್ಲ? ಓಕೆ, ಅಕಸ್ಮಾತಾಗಿ ಈ ಪ್ರಾಬ್ಲಮ್ ಕೊಟ್ರ ಹೆಂಗ್ ಮಾಡ್ತೀರಿ ನೋಡೋಣ, ಹೇಳ್ರಿ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಸ್ವಲ್ಪ ಜಸ್ಟ್ ನನಗೆ ಹೇಳ್ತಾ ಹೋಗ್ಬಿಟ್ರೆ ಸಾಕು. ಓಕೆ, ಒಂದು ಲೋಡ್ ಇಲ್ಲಿ ಹಾಕಿದ್ದಾರೆ ಅಂತ ತಿಳ್ಕೊಳ್ರಿ. ಒಂದು ಲೋಡ್ ಇಲ್ಲಿ ಹಾಕಿದ್ದಾರೆ 20 ಕಿಲೋ ನ್ಯೂಟನ್, 10 ಕಿಲೋ ನ್ಯೂಟನ್, 2 ಮೀಟರ್, 3 ಮೀಟರ್, 4 ಮೀಟರ್. 2 ಮೀಟರ್ ತೊಗೊಳ್ರಿ. ಆಮೇಲೆ ಯು ಟೇಕ್ ಇಟ್ 20 ಕಿಲೋ ನ್ಯೂಟನ್. ಸ್ವಲ್ಪ ಈಸಿ ಮಾಡೋಣ, ಜಲ್ದಿ ಮನೆಗೆ ಹೋಗಿ ಬರುತ್ತೆ. 20 ಕಿಲೋ ನ್ಯೂಟನ್, 20 ಕಿಲೋ ನ್ಯೂಟನ್, 2 2 3 ಆಯ್ತಾ? ದೆನ್ ಐ ವಿಲ್ ಕನ್ಸಿಡರ್ ಹಿಯರ್ 20 ಕಿಲೋ ನ್ಯೂಟನ್. ರೈಟಾ? ರಿಯಾಕ್ಷನ್ ಬಂತಾ? ಎಲ್ಲರಿಗೇನು ಪ್ರಾಬ್ಲಮ್ ಇಲ್ಲಲ್ಲ? ಆರ್ ಬಿ 20 ಕಿಲೋ ನ್ಯೂಟನ್. ನಾವು ಈಗೇನು ಮಾಡ್ತೀರಿ ಹೇಳ್ರಿ ಮುಂದೆ? ನಿಮ್ಮ ಮನಸ್ಸಿನೊಳಗೆ ಹೇಳ್ಕೊಂತೀರಿ, ನನ್ನ ಜೊತೆ ಕಂಪೇರ್ ಮಾಡ್ರಿ. I will consider 1xx here, 1 you can call, 1 you can consider here. Then this 1 is at a distance x from this point. Then moment considering this side. Then mx11 is equal to 20 into x. Any doubts? And this be ei, and this is a 2 ei, and this is a 3 ei. Okay na? Then mx banta idu. ಏನು ಪ್ರಾಬ್ಲಮ್ ಇಲ್ಲ ಇದಕ್ಕೆ. ನೆಕ್ಸ್ಟ್ ಏನು ಮಾಡ್ತೀನಿ, ಸೆಕ್ಷನ್ ಐ ವಿಲ್ ಕನ್ಸಿಡರ್ ಹಿಯರ್ ಎಕ್ಸ್ ಎಕ್ಸ್. ಓಕೆ, ಬಿಫೋರ್ ದ್ಯಾಟ್ ಒನ್ ಐ ವಿಲ್ ಫಿನಿಶ್ ಇಟ್ ವಿಚ್ ಇಸ್ ನೋನ್ ಟು ಯು. ನಿಮ್ಗೆ ಪ್ರಾಕ್ಟೀಸ್ ಇದ್ದಿದ್ದನ್ನು ಮುಗಿಸ್ಬಿಡ್ತೀನಿ ನೋಡ್ರಿ. ಇಲ್ಲಿ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ ಎಕ್ಸ್. ನಿಮ್ಗೆ ಗೊತ್ತೈತಿದ್ದು ಈ ಕಡೆ ಇದ್ರೆ ಏನು ಮಾಡ್ಬೇಕಂತೇಳಿ. ಈ ಕಡೆ ಇದು ಎಕ್ಸ್ ತೊಗೊಂಡಿರ್ತಿದ್ದೆ, ಇದಕ್ಕೆ ಎಮ್ ಎಕ್ಸ್ 3 3 ಅಂತ ಬರಿತೀನಿ, 20 ಇಂಟು ಎಕ್ಸ್ ಬರಿತೀನಿ. ಇದಕ್ಕೂ ಮುಗಿತಿದ್ದು, ಇದು ಮುಗಿತೀವಿ. ಬಟ್ ನಡಬರ್ಕಲ್ದ ನೋಡ್ರಿ, 2 2 ಸೆಕ್ಷನ್ ಐತಲ್ಲ, ಈ 2 2 ಸೆಕ್ಷನ್ಗೆ ಎಕ್ಸ್ ಎಲ್ಲಿಂದ ತಗೋಬೇಕು ಹೇಳ್ರಿ ನೋಡೋಣ. ಯಾರು ಹೇಳ್ತಾರೆ? ಎಕ್ಸ್ ಎಲ್ಲಿಂದ ತಗೊಳ್ಳೋಣ? ಮೆಜರ್ ಎಕ್ಸ್ ಫ್ರಮ್ ವೇರ್ ಯು ವಾಂಟ್. ಈ ಪ್ರತಿಯೊಬ್ಬರಿಗೂ ಒಂದೊಂದು, ಒಬ್ಬೊಬ್ರಿಗೂ ಒಂದೊಂದು ಬರ್ತೈತಿ. ಇಲ್ಲಿ ಒಂದು ಇಬ್ಬರು ಮೂವರ್ದು ಎಕ್ಸಾಂಪಲ್ ತಗೊಳ್ಳೋಣ. ಹೇಳ್ರಿ ಪ್ರಿಯದರ್ಶಿನಿ, ನೀವು ಹೇಳ್ರಿ ಎಲ್ಲಿಂದ ತಗೊಳ್ಳೋಣ ಎಕ್ಸ್? ಯು ವಾಂಟ್ ಎಕ್ಸ್ ಫ್ರಮ್ ಎ ಬಿ ಆರ್ ಯು ವಾಂಟ್ ಎಕ್ಸ್ ಫ್ರಮ್ ಸಿ ಡಿ? ಫ್ರಮ್ ವೇರ್ ಯು ವಾಂಟ್ ಎಕ್ಸ್? From A, sir. ಫ್ರಮ್ ಎ ಯು ವಾಂಟ್, ಹೌದಾ? ಓಕೆ, Yes. ನಿಮ್ದೀಗ ಫ್ರಮ್ ಎ ಯು ವಾಂಟ್ ಮೀನ್ಸ್ ಐ ವಿಲ್ ರೈಟ್ ಹಿಯರ್ ಫ್ರಮ್ ಹಿಯರ್ ಟು ಹಿಯರ್ ಎಕ್ಸ್. ಓಕೆನಾ? ದೆನ್ ಐ ಕನ್ಸಿಡರ್ಡ್ ಎಕ್ಸ್ ಫ್ರಮ್ ಲೆಫ್ಟ್ ಸೈಡ್ ಮೀನ್ಸ್ ಐ ವಿಲ್ ಟೇಕ್ ಮೊಮೆಂಟ್ ಆಲ್ಸೋ ಲೆಫ್ಟ್ ಸೈಡ್. Then according to that m2 x22 mx22 will be 20 into x minus 20 into x minus 2. ಒಪ್ತೀರಿ ಎಲ್ಲರೂ? This is your answer. Any doubts? ಏನು ಹೇಳ್ರಿ? mx22
ಈಕ್ವಲ್ ಟು 20 ಇಂಟು ಎಕ್ಸ್ ಪಾಸಿಟಿವ್ ಕ್ಲಾಕ್ ವೈಸ್ ಸಾರಿ ಅದೇನದು ಸ್ಯಾಗಿಂಗ್ ಮೈನಸ್ ಮ್ಯಾಲಿ 20 ಮ್ಯಾಲಿದು 20 ಇಂಟು ಎಕ್ಸ್ ಮೈನಸ್ 2 ತಿಳಿತಾ ಇದು. ದಿಸ್ ಈಸ್ ಫಾರ್ ಹರ್, ಅವ್ರದ ಮೆಥಡ್ ಬೇರೆ ಆಯ್ತು. ಮತ್ತೆ ಯಾರು ಹೇಳ್ತೀರಿ ಈಗ? ನೆಕ್ಸ್ಟ್ ಯಾರಿದ್ರಿ ಇಲ್ಲಿ? ಶಿವಂಗಿ ಹೇಳ, ನಿನಗೆ ಎಲ್ಲಿ ಬೇಕು? ವೇರ್ ಯು ವಾಂಟ್? ಸರ್ ಸಿ. B you want, okay. Shubhangi, she want from B. Her color is this. Now if I consider this as a B, then my x will be this much. Okay, then she considered from B means I have to look at this side only. Then now tell me m x 2 is equal to, then 20 into what? 20 into 2 plus x. 20 into 2 plus x, right? This is a 20 and from here to here it is a 2 plus x, then minus 20 into x. This is for Shubhangi. ಅರ್ಥ ಆಗತ್ತಲ್ಲ? ದೆನ್ ಅಕಾರ್ಡಿಂಗ್ ಟು ಮ್ಯಾಲಿದು, ಅಕಾರ್ಡಿಂಗ್ ಟು ಪ್ರಿಯದರ್ಶಿನಿ ನಿಮ್ದು ಏನಾಗ್ತದೆ ಈಗ? ಇಕ್ವೇಶನ್ ಬೇರೆ ಆಗ್ತದ. ಅಕಾರ್ಡಿಂಗ್ ಟು ಯು ಫಸ್ಟ್ ವಿಲ್ ಬಿ 1/2 EI 0 to ಏನು 0 to 2, ದೆನ್ 20 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ dx. ಒಂದನೇದ್ದು ಮುಗೀತು. ಎರಡನೇದ್ದು ಏನು ಬರಿತೀರಿ ನೀವು? 1/2 to 4 EI. ನೆಕ್ಸ್ಟ್ 20x minus 20 into x minus 2 dx. Now tell me, what is the range of u? Range ಎಲ್ಲಿಂದ ಎಲ್ಲಿಗೆ ತಗೋಬೇಕು ನಿಮ್ದು? 0 to 2 ತಗೋತೀರ, 2 to 4 ತಗೋತೀರಿ, ಎಷ್ಟು ತಗೋತೀರಿ? What is your limits, upper limit, lower limit? ಗೊತ್ತಿಲ್ಲ? ಸರ್ 2 to 3 ಆಗ್ಬೋದ್ರಿ? 2 to 5 ಅನ್ಬೇಕಲ್ಲ? ಅಲ್ಲ ಸರ್, ಬಿ ಡಿ ಅದ್ರೊಳಗೆ ಸೆಕ್ಷನ್ ತಗೊಂಡಿವಲ್ರಿ, ಅದು 3 ಐತ್ರಿ ಸ್ಪ್ಯಾನ್. ಅದೇ ಸೊ 2 ಲಿಂದ ಸ್ಟಾರ್ಟ್ ಆಗುತ್ತಾ? ಇಲ್ಲಿಂದ ಸ್ಟಾರ್ಟ್ ಆಗಿ ಅದ್ರದ್ದು ವ್ಯಾಲಿಡಿಟಿ ಇಲ್ಲಿ ತನಕ ಬರ್ತೈತಿ. ಹಾ ಸರ್, ಹೌದಾ? 2 to 3. 2 plus 3 ಕರೆಕ್ಟ್ ಆಯ್ತಾ? ಸರ್ ಅದು ಸ್ಟಾರ್ಟಿಂಗ್ ತಗೊಂಡ್ರೆ 2 to 5 ಆಗುತ್ತೆ ಸರ್. ಅದು ಬಿ ಲಿಂತ ಅಂದ್ರೆ 2 ಬಿಡ್ತೇವಲ್ಲ ಸರ್. ಈಗ ನಿಮ್ದು ಎಕ್ಸ್ ಸ್ಟಾರ್ಟಿಂಗ್ ಇಂದ ಬರಕತ್ತದ, ಬಟ್ ಎಕ್ಸ್ ವ್ಯಾಲಿಡಿಟಿ ಬಿ ಡಿ ನಡ್ಬರ್ಕ್ ಅಷ್ಟ ಐತಿ. ಎಕ್ಸ್ ವ್ಯಾಲಿಡಿಟಿ ಬಿ ಮತ್ತೆ ಡಿ ನಡ್ಬರ್ಕ್ ಅಷ್ಟ ಅದ, ಬಟ್ ಜರ್ನಿ ಎ ಇಂದ ಸ್ಟಾರ್ಟ್ ಆಗ್ಯದ. ಬಟ್ ನೀ ಜರ್ನಿ ನೋಡ್ಬಾರ್ದು. ನಮಗೆ ಏನು ಬೇಕಂದ್ರೆ ಲಿಮಿಟ್ ಬೇಕು. ಎಲ್ಲಿಂದ ಬೇಕು? ಬಿ ಇಂದ ಡಿ. ಹಂಗಾದ್ರೆ ಅದು ಎಲ್ಲಿಂದ ಕನ್ಸಿಡರ್ ಮಾಡಬೇಕು ಅಂದ್ರೆ ಇದೊಂಥರ ಬಸ್ ಇದ್ದಂಗೆ. ಇದು ನಿಮ್ಮ ಬಸ್ ಇಂದ ಎ ಊರ್ಲಿಂದ ಸ್ಟಾರ್ಟ್ ಆಗೈತಿ, ಬಟ್ ನಿಮ್ಮ ಕನ್ಸಿಡರೇಷನ್ ಏನಂತಂದ್ರೆ ಬಿ ಇಂದ ಡಿ ಮಾತ್ರ. ಅರ್ಥಾಯ್ತಾ? ಈಗ ಅದು ಬಸ್ ಒಳಗಡೆ ಇದು ಇರ್ತದೆ, ಸ್ಪೀಡೋಮೀಟರ್ ಇರ್ತದಲ್ಲ, ಅಲ್ಲಿ 0 ಇರ್ತೈತಿ. ಎಲ್ಲಿ ಎ ಒಳಗೆ ಬಿಟ್ಟಾಗ ಅಲ್ಲಿ 0 ಇರ್ತೈತಿ ಸ್ಪೀಡೋಮೀಟರ್ ಇಲ್ಲಿ. ಈಗ ನೀವು ರೀಡ್ ಮಾಡ್ಬೇಕಾದ್ರೆ ಏನಂತ ಓದ್ತೀರಿ? ಅದು 2 ಮೀಟರ್ ಬರ್ತೈತಿ, ಇಲ್ಲಿ 2 ಕಿಲೋಮೀಟರ್ ಬರ್ತೈತಿ. ಇಲ್ಲಿಂದ 2 to 5 ಅಂತ ಓದ್ತೀರಿ ನೀವು, ಹೌದಾ? ತಿಳಿತಾ ಪ್ರೇಮ? ಹಾ. ಈಗ ಶುಭಂಗಿ ಬಸ್ ಎಲ್ಲಿಂದ ಸ್ಟಾರ್ಟ್ ಆಗೈತಿ? ಶುಭಂಗಿ ಬಸ್ ಬಿ ಇಂದ ಸ್ಟಾರ್ಟ್ ಆಗೈತಿ. ಹಾಗಾಗಿ ಸೆಕೆಂಡ್ ಟರ್ಮ್ ಶುಭಂಗಿ ಬೇರೆ ಇರ್ತೈತಿ. ಏನಿರ್ತೈತಿ ಹೇಳ್ರಿ ನೋಡೋಣ. ಸ್ಪೀಡೋಮೀಟರ್ ಇಮೇಜಿನ್ ಮಾಡ್ರಿ, ಆ ಬಸ್ಸಿಂದ 0 to 3 ಬರ್ತೈತಿ ಶುಭಂಗಿಗೆ. ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ, ಬಿಕಾಸ್ ಅಲ್ಲಿಂದನೇ ಸ್ಟಾರ್ಟ್ ಆಗೈತಿ. ಎಕ್ಸ್ ಬಿ ಇಂದ ಸ್ಟಾರ್ಟ್ ಆಗೈತಿ, ಡಿಗೆ ಹೋಗಿ ನಿಂದಿರ್ತೈತಿ. ದೆನ್ 0ದಿಂದ ಸ್ಟಾರ್ಟ್ ಆಗಿತ್ತು, 3ಗೆ ಹೋಗಿ ನಿಂದಿರ್ತೈತಿ, ಮುಗಿತು. 0 to 3 ಬರ್ತೈತಿ. ಬಟ್ ಒಳಗಡೆ ಏನು ಬರಿತಾಳ? ತನ್ನ ಇಕ್ವೇಶನ್ ಬರಿತಾಳ. 22 plus x minus 20x. This is her, and this for everyone it is same. For everyone it is same. ಹೆಂಗೆ ಬರಿತೀರಿ? 1 divided by 3 into 2 6 EI 0 to 2 20x 20 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಇದೆಲ್ಲ ಮತ್ತೆ ಸ್ಕ್ವೇರ್ ಮಾಡ್ಕೋಬೇಕು ನೀವು. ತಿಳಿತಲ್ಲ ಎಕ್ಸ್ ಹೆಂಗೆ ತಗೋಬೇಕಂತ?
ಇಷ್ಟು ದೊಡ್ಡದು ಕೇಳಂಗಿಲ್ಲ ಎಕ್ಸಾಮಲ್ಲಿ, ಯಾಕಂದ್ರೆ ಇದು ಭಾಳ ದೊಡ್ಡದಾಗ್ತದೆ. ಬಟ್ ನಿಮ್ಗೆ ಅದು ಎಕ್ಸ್ ಹೆಂಗೆ ತೊಗೋಬೇಕು ಅಂತ ಹೇಳಿ ಗೊತ್ತಿರಬೇಕು. W. Then this is a WL by 2, WL by 2. What is your MX? Tell me. ಡೈರೆಕ್ಟ್ ತೊಗೊಳ್ತಿರೋ ಏನು ಎರಡು ಸೆಕ್ಷನ್ ಮಾಡ್ತಿರೋ ಇಲ್ಲಿಯೂ? ಇಲ್ಲೇನು ಬರ್ತದ? ಯು ಟೇಕ್ ಒನ್ ಸೆಕ್ಷನ್ ಹಿಯರ್, ಎನಿವೇರ್ ಯು ವಾಂಟ್ ಯು ಕನ್ಸಿಡರ್, ಆ್ಯಂಡ್ ದಿಸ್ ಈಸ್ ಯುವರ್ ಎಕ್ಸ್. ದಿಸ್ ಈಸ್ ಯುವರ್ ಎಕ್ಸ್. ಓಕೆ, ಎಕ್ಸ್ ಬಂತಂದ್ರೆ ಏನಾಗ್ತದೆ ಈಗ ಅದು? ಲುಕಿಂಗ್ ಎಟ್ ದಿಸ್ ಸೈಡ್, then what all they are there? W L by 2 into x positive minus W x into x by 2, x square by 2 negative. ಎರಡು ಬಂತಿದ್ದು. mx ಅಂದ್ರೆ ಇಷ್ಟು ಬರ್ತೈತೆ ನೋಡ್ರಿ. Any doubts? Then you do your work, that is 1 by 2 EI into W by 2, we will take it common, W square by 4 take it common, inside ಏನು ಉಳಿತದ? L x minus x square whole square dx. Am I right? ಎಲ್ಲರಿಗೂ ಅರ್ಥ ಆಯ್ತಲ್ಲ ಇದು? ನೆಕ್ಸ್ಟ್ ಇದು ಮಾಡಿರಿ, 1 by 2 EI 0 to 0 to 0 to L, ಬಿಕಾಸ್ ನಡಬರ್ಕ್ ಏನು ಅಬ್ಸ್ಟ್ರಾಕ್ಷನ್ಸ್ ಇಲ್ಲ. ದೇರ್ ಫೋರ್ ಇಟ್ ಈಸ್ 0 to L. W square by 4 we will take it, W square by this become 8, and ಇದನ್ನು ಇಂಟಿಗ್ರೇಷನ್ ಏನಾಗ್ತೈತಿ ಇದು ಗೊತ್ತಿಲ್ಲ. ದೇರ್ ಫೋರ್ ವಿ ವಿಲ್ ಸ್ಪ್ಲಿಟ್ ಇಟ್, L square x square plus x power 4 minus 2 into L into x square x cube dx. Now W square by 8 EI is into L square x cube by 3 plus x to the power 5 by 5 minus 2 into L into x power 4 by 4, 0 to L. Simplify this, you will get the answer. Check ಮಾಡ್ರಿ. W square L power 5 divided by 240 EI. Check it. ಅರ್ಥ ಆಯ್ತಾ? ಹಾಗಾಗಿ ಅಲ್ಲಿ ಮ್ಯಾಕ್ಸಿಮಮ್ ಅದೇನು ತೊಗೊಳಂಗಿಲ್ಲ, ಎಂಟೈರ್ ಸ್ಪ್ಯಾನ್ ಕವರ್ ಆಗಂಗೆ ತೊಗೋಬೇಕು. ಇದು ಬಂತ W square L power 5 by 240 EI ಬಂತ ಎಲ್ಲರಿಗೂ? Yes sir. Okay, now we will go to, I will give one homework. ಇದ್ರ ಬಗ್ಗೆ ಜಸ್ಟ್ ಥಿಂಕ್ ಮಾಡ್ರಿ. ಯು ಆರ್ ಆಸ್ಕಿಂಗ್ ವೆರಿ ಗುಡ್ ಡೌಟ್ಸ್. ಎಲ್ಲರೂ ಹಿಂಗೆ ಇನ್ವಾಲ್ವ್ ಆಗ್ರಿ, ಅಂದ್ರೆ ಎಲ್ಲರದು ಡೌಟ್ಸ್ ಕ್ಲಿಯರ್ ಆಗ್ತಾವೆ. ಇದು ಹಿಂಗೆ ಬ್ಯಾಡ್ತಾರೆ, ಮ್ಯಾಲೆ ಲೋಡ್ ಹಾಕಕ್ಕೆ ಬರಲ್ಲ ಇದಕ್ಕೆ. ಓಕೆ, ಥಿಂಕ್ ಅಬೌಟ್ ದಿಸ್ ಒನ್. ಥಿಂಕ್ ಮಾಡಿ ಸಾಲ್ವ್ ಮಾಡಿರಿ. 20 kilonewton per meter and 2 meter, 2 meter. Okay, do it and get the answer. Okay, now we will go to some other concept, right? ಮುಂದೋಗೋಣ ಈಗ. Look at here. Now we'll think about work. ವರ್ಕ್ ಅಂದ್ರೆ ಏನಿದು? ವರ್ಕ್ ಡನ್ ಅಂದರೆ ಕೆಲಸ ಆಯಿತು. ಹೌದಾ? ಕೆಲಸ ಯಾವಾಗ ಆಗ್ತೈತಿ? ನಿಮ್ಮ ಮನೆಗೆ ಹೇಳ್ತಾರ ಏನಂತ? ಒಂದು ಗ್ಲಾಸ್ ನೀರು ತೊಗೊಂಬ ಅಂತಾರೆ. ಅದು ಒಂದು ಗ್ಲಾಸು ಎಲ್ಲಿರ್ತೈತಿ? ಅದು ಮನೆ ಒಳಗಡೆ ಕಿಚನ್ ಒಳಗೆ ಇರ್ತೈತಿ. ಅದು
ನಿಮ್ಮ ಅಣ್ಣ ತಮ್ಮ ಅಥವಾ ಅಪ್ಪಾಜಿ ಅವ್ರ ಟೇಬಲ್ ಮೇಲೆ ಬಂತಂದ್ರೆ ಕೆಲಸ ಆತು ಅನಾ. ದಿಸ್ ಫೋರ್ಸ್ ಈಸ್ ಟ್ರಾನ್ಸ್ಫರ್ಡ್ ಅಟ್ ಅ ಡಿಸ್ಟೆನ್ಸ್, ದೇರ್ ಫೋರ್ ದಟ್ ಈಸ್ ಕೆಲಸ ಆಯ್ತು. ಇನ್ನು ನಿಮ್ಮ ಮನೆ ಒಳಗಡೆ ಒಂದು ಕಬಾರ್ಡ್ ಅದ ತಿಳ್ಕೊಡ್ರಿ, ಆ ಕಬಾರ್ಡನ್ನು ನೀವೇನು ಮಾಡ್ತೀರಿ, ಒತ್ತೀರಿ. ಆ ಒತ್ತೀರಿ ಅದಕ್ಕೆ ಒತ್ತೀರಿ, ಇಲ್ಲಿ ಗಾಡಿ ಇರ್ತೈತಿ, ಈ ಗಾಡಿ ತನಕ ಬರಲಿ ಅಂತ ಒತ್ತೀರಿ. ಇಷ್ಟು ಒತ್ತಿದ್ರಿ, ಇದನ್ನ ಇಷ್ಟು ಒತ್ತಿದ್ರಿ, ಇದಕ್ಕೆ ಏನಿದು ಲೆಂತ್ ಇದು, ದೆನ್ ಇದು ಫೋರ್ಸ್ ಇದು, ದೆನ್ ಫೋರ್ಸ್ ಇಂಟು ಲೆಂತ್ ಮಲ್ಟಿಪ್ಲೈ ಮಾಡಿಬಿಟ್ರೆ ಏನಿದು ಕೆಲಸ ಆಯ್ತು. ಕೆಲಸ ಆಯ್ತಿಲ್ಲ, ಫೋರ್ಸ್ ಇಂಟು ಡಿಸ್ಟೆನ್ಸ್ ಇಸ್ ಅ ವರ್ಕ್ ಡನ್. ದೆನ್ ಹಂಗೆ ನಮ್ಮ ಹತ್ರ ಒಂದು ಬೀಮ್ ಅದ ಅಂತ ತಿಳ್ಕೊಡ್ರಿ. ದಿಸ್ ಈಸ್ ಒನ್ ಬೀಮ್, ಐ ಅಪ್ಲೈ ಸಮ್ ಲೋಡ್ ಹಿಯರ್ ಪಿ. ವೆನ್ ಐ ಅಪ್ಲೈ ದಿಸ್ ಫೋರ್ಸ್ ದೆನ್ ಇಟ್ ವಿಲ್ ಬೆಂಡ್ ಲೈಕ್ ದಿಸ್. ದೆನ್ ಕೆಲಸ ಆಯ್ತು, ಇಲ್ಲಿ ಎಷ್ಟಾಯ್ತು, ಇಲ್ಲಿ ಒಂದು ಡೆಲ್ಟಾ ಎಲ್ ಬಂತು. ದೆನ್ ಪಿ ಇಂಟು ಡೆಲ್ಟಾ ಎಲ್ ಈಸ್ ಅ ವರ್ಕ್ ಡನ್. Then if I have a cantilever like this, then cantilever will be point load P will be acting here. Then because of that load it will bend like this. Then this much of work is done. Therefore P into delta L is a work done. ತಿಳಿಯಕತ್ತೈತಿ? Now very important ಏನಂತಂದ್ರೆ ಇಲ್ಲಿ ಎರಡು ವರ್ಕ್ ಬರ್ತಾವೆ. ಒಂದು ರಿಯಲ್ ವರ್ಕ್ ಅಂತ ಬರ್ತದ, ರಿಯಲ್ ವರ್ಕ್ ಅಂತ ಬರ್ತದ, ಇನ್ನೊಂದು ವರ್ಚುವಲ್ ವರ್ಕ್ ಅಂತ ಬರ್ತದೆ. ವರ್ಚುವಲ್ ವರ್ಕ್ ಅಂತೇಳಿ. ಓಕೆ, ರಿಯಲ್ ವರ್ಕ್ ಏನಂತಂದರೆ, ಲೆಟ್ ಅಸ್ ಟೇಕ್ ಒನ್ ಕ್ಯಾಂಟಿಲಿವರ್. ಐ ಅಪ್ಲೈ ಒನ್ ಫೋರ್ಸ್ ಹಿಯರ್ ಪಿ, ಆ್ಯಂಡ್ ವೆನ್ ಐ ಅಪ್ಲೈ ದಿಸ್ ಫೋರ್ಸ್ ದೆನ್ ಇಟ್ ವಿಲ್ ಬೆಂಡ್ ಲೈಕ್ ದಿಸ್. ದಿಸ್ ಈಸ್ ಯುವರ್ ಡೆಲ್ಟಾ ಎಲ್. ದೆನ್ ದ ರಿಯಲ್ ವರ್ಕ್ ಡನ್ ಈಸ್ ಈಕ್ವಲ್ ಟು ಪಿ ಇಂಟು ಡೆಲ್ಟಾ ಎಲ್. ಪಿ ಇಂಟು ಡೆಲ್ಟಾ ಎಲ್ ಏನಾಯ್ತು, ಇದು ರಿಯಲ್ ವರ್ಕ್ ಡನ್ ಆಯ್ತು. ಎನಿ ಡೌಟ್ಸ್? ಅರ್ಥ ಆಯ್ತಾ? ಆ್ಯಂಡ್ ವರ್ಚುವಲ್ ವರ್ಕ್ ಡನ್ ಹೆಂಗಿರ್ತದ? ವರ್ಚುವಲ್ ವರ್ಕ್ ಹೆಂಗಿರ್ತದ ಅಂದರೆ ನೋಡಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಐ ಆಮ್ ಅಪ್ಲೈಯಿಂಗ್ ಫೋರ್ಸ್ ಹಿಯರ್, I am applying force here. Okay, now when I apply force there it will obviously bend like this. Obviously ಅಲ್ಲ, ಹಿಂಗೆ ಬೆಂಡ್ ಆಗ್ತೈತೆ. ಓಕೆ, ಬಟ್ ನನಗೆ ಇಂಟ್ರೆಸ್ಟ್ ಎಲ್ಲಿ ಅದ ಅಂತಂದರೆ ಇಲ್ಲಿಲ್ಲ. ಇದು ಒಂದು ಡೆಲ್ಟಾ, ಇದು 2 ಅಂತ ತೊಗೊಳ್ರಿ, ಇದು 1 ಅಂತ ತೊಗೊಳ್ರಿ ಪಾಯಿಂಟ್, ಇದು 2 ಅಂತ ತೊಗೊಳ್ರಿ ಪಾಯಿಂಟ್. ಇದಕ್ಕೇನಂತಾರೆ, ಇದಕ್ಕೆ ಡೆಲ್ಟಾ 1 ಅಂತಾರೆ. ಇದೇನಿದು ಡೆಲ್ಟಾ 2 ಅಂತ ಕರೆ. ಓಕೆ, ಹಾಗಾದರೆ ಇಲ್ಲಿ ನಾ ಏನು ಬರಿತೀನಿ, ಪಿ ಇಂಟು ಡೆಲ್ಟಾ 1 ಅಂತ ಬರೆದ್ರೆ ಏನಿದು ರಿಯಲ್ ವರ್ಕ್ ಡನ್. ಪಿ ಇಂಟು ಡೆಲ್ಟಾ 1 ಬರೆದ್ರೆ ಏನು ರಿಯಲ್ ವರ್ಕ್ ಡನ್. ಹಾಂ, ಇಲ್ಲೊಂದು ಫೋರ್ಸ್ ಆಯ್ತಾನ, ಇಲ್ಲೊಂದು ಏನರ ಫೋರ್ಸ್ ಐತಿ? ಇಲ್ಲ, ದೇರ್ ಈಸ್ ನೋ ಫೋರ್ಸ್. ಮತ್ತು ಇಲ್ಲಿ ಏನು ಫೋರ್ಸ್ ಇಲ್ಲ ಅಂತಂದಮೇಲೆ ಇಷ್ಟೇ ಕೆಲಸ ಆಯಿತು, ಹೌದಾ? ಹೂ ಪುಶ್ಡ್ ದಿಸ್ ಒನ್? ದೇರ್ ಈಸ್ ನೋ ಫೋರ್ಸ್ ಹಿಯರ್ ಕಾರ್ಡ್ ಸಮಥಿಂಗ್ ಕ್ಯೂ. ದೇರ್ ಈಸ್ ನೋ ಫೋರ್ಸ್ ಕಾರ್ಡ್ ಕ್ಯೂ ಹಿಯರ್, ನೋ ಫೋರ್ಸ್ Q here, but still this much of work is done. ಮಜಾ ಆಯ್ತಲ್ಲ? ನಾ ಇಲ್ಲಿ ಒತ್ತಿದ್ದೆ, ಇದು ಇಲ್ಲಿ ಬೆಂಡ್ ಆಯ್ತು, ಓಕೆಪ್ಪ ಒಪ್ಕೋಬೋದು. ದಿಸ್ ಐ ಅಂಡರ್ಸ್ಟುಡ್, ಬಟ್ ವೈ ದಿಸ್ ಒನ್? ಬಿಕಾಸ್ ಹಿಯರ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಏನಂತಂದ್ರೆ ದಟ್ Q ಐ ವಿಲ್ ಕನ್ಸಿಡರ್ ಇಟ್ ಆಸ್ ಅ ವರ್ಚುವಲ್ ಲೋಡ್, ಆ್ಯಂಡ್ ದಟ್ ಡೆಲ್ಟಾ L2 ಇಫ್ ಐ ಮಲ್ಟಿಪ್ಲೈ ದಟ್ ವರ್ಚುವಲ್ ಲೋಡ್ ಟು ದಟ್ ಒನ್, ದೆನ್ ಹಿಯರ್ ಐ ಆಮ್ ಗೆಟಿಂಗ್ ವರ್ಚುವಲ್ ವರ್ಕ್ ಡನ್. ಇದಕ್ಕೇನಂತಾರೆ, ಇದಕ್ಕೆ ವರ್ಚುವಲ್ ವರ್ಕ್ ಡನ್ ಅಂತ. ವರ್ಚುವಲ್ ವರ್ಕ್ ಡನ್ ಅಂದ್ರೇನು? ಡಿಸ್ಪ್ಲೇಸ್ಮೆಂಟ್ ಹ್ಯಾಸ್ ಹ್ಯಾಪನ್ಡ್ ಬಟ್ ದೇರ್ ಈಸ್ ನೋ ಫೋರ್ಸ್, ಬಟ್ ದಟ್ ಫೋರ್ಸ್ ಈಸ್, ಇಫ್ ಯು ಕನ್ಸಿಡರ್ ಸಮ್ ವರ್ಚುವಲ್ ಲೋಡ್ ಅಂತೇಳಿ ನಾನು ಕನ್ಸಿಡರ್ ಮಾಡಿದ್ರೆ ದೆನ್ ಇಟ್ ವಿಲ್ ಬಿ. ದೆನ್ ಹೌ ದಟ್ ವರ್ಕ್ ಈಸ್ ಡನ್? ದಟ್ ವರ್ಕ್ ಈಸ್ ಡನ್ ಬಿಕಾಸ್ ಯು ಅಪ್ಲೈಡ್ ಫೋರ್ಸ್ ಸಮ್ವೇರ್ ಬೇರೆ ಕಡೆ ಅಪ್ಲೈ ಮಾಡಿದಾಗ ಅಲ್ಲಿ ಬಂತದ್ದು. ತಿಳಿತಾ? Okay, now this P is which type of force we don't know. This P is a gradually increasing force, or that P is a impact force, that I don't know. Okay, if the P is a impact load, then whatever I told is right. This P is a impact, ಇದಕ್ಕೆ ಏನಂತಾರೆ, ಇದಕ್ಕೆ impact load ಗೆ, then whatever I told that is correct. If I am thinking for the gradual applied load, then the real work done will be equal to half into P delta L. Half into P delta L, and virtual load will be same, Q into delta L2. This is your virtual work done. Virtual work done ಎಂದು change ಆಗಂಗಿಲ್ಲ. It is either it is impact load or gradually increasing load. Virtual load will be same for both the cases. But
real work done will be a different for real work done will be different for gradual load and impact load. ಯಾಕಂದರೆ ಇಂಪ್ಯಾಕ್ಟ್ ಲೋಡಲ್ಲಿ ಪಿ ಇಂಟು ಡೆಲ್ಟಾ ವಿ ವಿಲ್ ಅಪ್ಲೈ ಇಟ್ ಬಿಕಾಸ್ ದೇರ್ ಇಸ್ ನೋ ಡಿಲೇ, ಇಲ್ಲಿ ಡಿಲೇ ಇಲ್ಲ ಇಲ್ಲಿ. ಬಟ್ ಇಲ್ಲಿ ಏನಾಯ್ತು ಅಂತಂದ್ರೆ ಆವ್ರೇಜ್ ತೊಗೊಳ್ಬೇಕಾಗುತ್ತೆ. ನೀವು ಪಿನ ಡೈರೆಕ್ಟ್ ಅಪ್ಲೈ ಮಾಡಿರಂಗಿಲ್ಲ, ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಿ. ಇಫ್ ಐ ಕನ್ಸಿಡರ್ ಪಿ ಈಸ್ ಈಕ್ವಲ್ ಟು 50, ಯು ಸ್ಟಾರ್ಟೆಡ್ ಫ್ರಮ್ 0, 1, 2, 3, 4, 5, 6, 7, 8 ಲೈಕ್ ದಟ್ ಯು ನೀಡ್ ಟು ರೀಚ್ 50. ಅಂದರೆ 1 ಹಾಕಿದಾಗೂ ಡಿಸ್ಪ್ಲೇಸ್ಮೆಂಟು, 2 ಹಾಕಿದಾಗ ಡಿಸ್ಪ್ಲೇಸ್ಮೆಂಟ್, 3 ಹಾಕಿದಾಗ. ದೆನ್ ಇಫ್ ಯು ವಾಂಟ್ ದ ಟೋಟಲ್ ವರ್ಕ್ ಡನ್, then that will be the average of the first to the last. Therefore it is half into P into delta L. Therefore work done for real work done for gradual is different, real work done for impact is different. Ardhaita? Now coming to our concept, then we always apply the gradual load only. Therefore our real work done in gradually applied load equation is look like strain energy. ನಾನು ಈ ಹಾಫ್ ಇಂಟು ಪಿ ಇಂಟು ಡೆಲ್ಟಾ ಎಲ್ ಬರೆದಿದ್ದು ಸ್ಟ್ರೇನ್ ಎನರ್ಜಿ ಚಾಪ್ಟರ್ನ ನೆನಪು ಮಾಡ್ಕೊಂಡು ಬರೀಲಿಲ್ಲ. ನಾ ರಿಯಲ್ ವರ್ಕ್ ಡನ್ನು, ವರ್ಚುವಲ್ ವರ್ಕ್ ಡನ್ನು ಅನ್ನುವ ಕಾನ್ಸೆಪ್ಟ್ಸನ್ನು ಯೂಸ್ ಮಾಡಿಕೊಂಡು ಹಾಫ್ ಪಿ ಡೆಲ್ಟಾ ಎಲ್ ಬರೆದೆ. ಬಟ್ ಫಾರ್ಚುನೇಟ್ಲಿ ಅದು ಸ್ಟ್ರೇನ್ ಎನರ್ಜಿ ಕಂಡಂಗೆ ಕಾಣಕತ್ತದ. ಅಂದರೆ ನಾ ಈಗ ಏನು ಮಾಡ್ಬೋದು ಅಂತಂದರೆ ಸ್ಟ್ರೇನ್ ಎನರ್ಜಿ ಕಾನ್ಸೆಪ್ಟನ್ನು ಮತ್ತು ರಿಯಲ್ ವರ್ಕ್ ಕಾನ್ಸೆಪ್ಟ್ಸನ್ನು ಏನು ಮಾಡ್ಬೋದು, ನಾ ಈಗ ಮಿಕ್ಸ್ ಮಾಡ್ಬೋದು. ಈಗ ನಾವೆರಡನ್ನ ಏನು ಮಾಡ್ಕೋಬೋದು, ಮಿಕ್ಸ್ ಮಾಡಿ ಮತ್ತೆ ಮುಂದಕ್ಕೆ ಹೋಗ್ಬೋದು. ನನಗೆ ಇನ್ನೂ ಸ್ವಲ್ಪ ಮತ್ತೆ ಖುಷಿ ಆಗಕ್ಕೆ ಶುರು ಆಯ್ತು. ಯಾಕಂದರೆ ರಿಯಲ್ ವರ್ಕ್ ಡನ್ನು ಸ್ಟ್ರೇನ್ ಎನರ್ಜಿ ಎರಡೂ ಒಂದೇ ಕಡೆಗೆ ಹೊಂಟವ ಅಂತೇಳಿ. ಬಟ್ ಯಾರಿಗೆ ಗ್ರ್ಯಾಜುಯಲಿ ಅಪ್ಲೈಡ್ ಲೋಡ್ಗಳಿಗೆ, ಇಂಪ್ಯಾಕ್ಟ್ ಲೋಡ್ಗಳಿಗೆ ಬೇಡ. ಇಂಪ್ಯಾಕ್ಟ್ ಲೋಡ್ಗಳಿಗೆ ಸ್ಟ್ರೇನ್ ಎನರ್ಜಿ ಈಗ ಬೇಡ. ತಿಳಿಯಕತ್ತೈತಿ? ಓಕೆ, ಈಗ ನಿಮ್ಗೆ ಒಂದು ಕ್ವಶನ್ ಹೇಳ್ತೀನಿ, ನೀವು ಥಿಂಕ್ ಮಾಡಿರಿ. ನಾನು ನಿಮ್ಗೆ ಫಸ್ಟ್ಗೆ ಒಂದು ಪಾಯಿಂಟ್ ಲೋಡ್ ಅಪ್ಲೈ ಮಾಡಿದೆ. ಇಟ್ ವಿಲ್ ಬೆಂಡ್ ಲೈಕ್ ದಿಸ್ ಅಂತ ಹೇಳಿ ಇಲ್ಲೊಂದು ಡೆಲ್ಟಾ ಎಲ್ ಕಂಡುಹಿಡಬೇಕಾದ್ರೆ ಪಿ ಅಂತ ಕೊಟ್ಟಿದ್ದೆ. ಯು ಫೌಂಡ್ ಔಟ್ ಪಿ ಈಸ್ ಈಕ್ವಲ್ ಟು ಏನೋ ಒಂದು ಸ್ಟ್ರೇನ್ ಎನರ್ಜಿ ಕಂಡುಹಿಡ್ಕೊಂಡ್ರಿ. ಏನಂತಿತ್ತು ಸ್ಟ್ರೇನ್ ಎನರ್ಜಿ? W²L3/6EI ಅಂತ ಬರೆದ್ರಿ. ಅದಾದಮೇಲೆ ನಾನು ನಿಮ್ಗೆ ಏನು ಹೇಳಿದೆ, ಡೆಲ್ಟಾ ಎಲ್ ಕಂಡುಹಿಡಿಯೋಣಪ್ಪ ಅಂತೇಳಿ 2U/P ಮಾಡಿ. ದೆನ್ ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು WL²/3EI ಅಂತ ಬರೆದ್ರಿ. ಬರೆದು ನಾ ಇಲ್ಲಿ ಮ್ಯಾಜಿಕ್ ಅಂತ ಹೇಳಿ ಸ್ಟಾಪ್ ಮಾಡಿದೆ. ಆದರೆ ನಾನು ನೆಕ್ಸ್ಟ್ ಟೈಮ್ನೊಳಗಡೆ ಫೇಲ್ ಆದೆ. ಯಾವಾಗ ಫೇಲ್ ಆದೆ? ಐ ಟುಕ್ ಒನ್ ಮೂಮೆಂಟ್ ಲೈಕ್ ದಿಸ್. ಇದರೊಳಗೂ ಕೂಡ ಸ್ಟ್ರೇನ್ ಎನರ್ಜಿ ಕಂಡುಹಿಡಿದ್ರಿ, ಏನೋ ಒಂದು ಬಂತು. ಅದಾದಮೇಲೆ ನಾವು ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು 2U/P ಬರೆಯೋಕ್ಕಂತ ಹೋಗಿ ಬ್ಯಾಡ್ ಅಂತೇಳಿ ಸ್ಟಾಪ್ ಮಾಡಿದೆ. ಯಾಕೆ ಸ್ಟಾಪ್ ಮಾಡಿದೆ? ಮೂಮೆಂಟ್. ಇಲ್ಲಿ ವರ್ಕ್ ಡನ್ ಏನದಲ್ಲ, ಈ ಆ್ಯಕ್ಚುಲಿ ಕಾನ್ಸೆಪ್ಟ್ ಏನದಲ್ಲ, ಇಲ್ಲಿ ಸ್ಟ್ರೇನ್ ಎನರ್ಜಿ ಈಸ್ ಈಕ್ವಲ್ ಟು ಇದಕ್ಕೆ ಅಪ್ಲೈ ಮಾಡಿ ಡೆಲ್ಟಾ ಕಂಡಿಡೋ ಕಾನ್ಸೆಪ್ಟ್ ಏನದಲ್ಲ, ಅದು ವರ್ಕ್ ಡನ್. ಅದು ಏನದು ವರ್ಕ್ ಡನ್ ಕಾನ್ಸೆಪ್ಟ್ ಅದು. ಬಟ್ ನಾನು ಅದನ್ನು ಮೊದಲೇ ಇಲ್ಲಿ ಇಂಟ್ರಡ್ಯೂಸ್ ಮಾಡಿದೆ, ಏನೋ ಒಂದು ಸ್ವಲ್ಪ ಖುಷಿ ಸಿಕ್ತಿಲ್ಲ. ಯಾಕಂದ್ರೆ ಖುಷಿ ಸಿಕ್ತಂದ್ರೆ ಪಿ ಅಪ್ಲೈಡ್ ಈಸ್ ಆಲ್ಸೋ ಲೀನಿಯರ್ ಫೋರ್ಸ್, ಡಿಸ್ಪ್ಲೇಸ್ಮೆಂಟ್ ಹ್ಯಾಪಂಡ್ ಈಸ್ ಆಲ್ಸೋ ಲೀನಿಯರ್ ಫೋರ್ಸ್, ಲೀನಿಯರ್ ಡೈರೆಕ್ಷನ್. ಇದು ಸ್ಟ್ರೇಟ್ ಒಳಗೆ ಸಿಕ್ಕದ, ಲೋಡ್ ಅಪ್ಲೈಡ್ನು ಸ್ಟ್ರೇಟ್ ಒಳಗದ, ಎರಡು ಒಂದೇ ಜಾತಿ ಅದಾವ. ದೇರ್ ಫೋರ್ ನನಗೆ ಆನ್ಸರ್ ಸಿಕ್ತು. ಬಟ್ ಇಲ್ಲಿ ಜಾತಿ ಬೇರೆ ಅದ, ಇದ್ರದ್ದು ಮೊಮೆಂಟ್ ರೊಟೇಷನ್ ಜಾತಿ ಅದ. ಬಟ್ ನಾನು ಇಲ್ಲಿ ಡೆಲ್ಟಾ ಎಲ್ ಲೀನಿಯರ್ದು ಯೂಸ್ ಮಾಡ್ತಿರ್ತೀನಿ, ಹಾಗಾಗಿ ನನಗೆ ಇಲ್ಲಿ ಬರೀಲಿಕ್ಕೆ ಬರಂಗಿಲ್ಲ ಅಂತೇಳಿ ಕಾಟ್ ಹಾಕಿಸಿದೆ. ನೆಕ್ಸ್ಟ್ ನೀವು ಅಕಸ್ಮಾತಾಗಿ ನೆಕ್ಸ್ಟ್ ಕೇಳ್ಬೋದು, ಸರ್ ಹಾಗಾದರೆ ಇದನ್ನು ಮಾಡ್ಬೋದಿತ್ತನ್ರಿ ಅಂತ ಕೇಳ್ಬೋದು ನೀವು. ಏನಂತ? ಈಗ ನೋಡ್ರಿ, ಇಲ್ಲಿ ಪಿ ಅಪ್ಲೈ ಮಾಡಿದ್ವಲ್ರಿ ಸರ್? ಎಸ್ ಅಪ್ಪ ಮಾಡಿದ್ವಿ. ದೆನ್ ಸರ್ ಇಲ್ಲೊಂದು ವರ್ಕ್ ಡನ್ ಆಗಿತ್ತಲ್ಲ, ಎಷ್ಟಾಗಿತ್ತು ಇಲ್ಲಿ ವರ್ಕ್ ಡನ್ನು? ಡೆಲ್ಟಾ ಎಲ್ ಅಂತ ತಿಳ್ಕೊಳ್ರಿ. ದೆನ್ ಟೋಟಲ್ ಸ್ಟ್ರೇನ್ ಎನರ್ಜಿ ಎಷ್ಟು ಬಂದಿತ್ತು ಪಿ ಪಾಯಿಂಟ್ ಲೋಡಿಗೆ? W²L3/96EI ಬಂದಿತ್ತಾ? ಓಕೆ, ಇಲ್ಲಿ ಪಿ ಈಸ್ ಆಲ್ಸೋ ಲೀನಿಯರ್, ಡೆಲ್ಟಾ ಎಲ್ ಈಸ್ ಆಲ್ಸೋ ಲೀನಿಯರ್. Therefore, I can consider half P delta L is equal to strain energy W²L3/96EI is equal to half into P into delta L. P means it is W cancel.
2 1 za 2 48 za, therefore delta L is equal to ನಿಂಗಣ್ಣ ನೋಟ್ಬುಕ್ ತೆಗಿ W L cube divided by 48 EI. ಚೆಕ್ ಇಟ್. ಹಿಂದಲ್ಲಿ ತೆಗೆದು ನೋಡು, ಕಂಪೇರ್ ಮಾಡು. ಸಿಂಪ್ಲಿ ಸಪೋರ್ಟೆಡ್ ಬೀಯಿಂಗ್ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಚೆಕ್ ಮಾಡು. ಮಾಡಿದಿ? ಕರೆಕ್ಟ್ ಐತಲ್ಲ? ನೋಡು, ಅಂದ್ರೆ ಈಗೇನು ಗೊತ್ತಾಯ್ತು ನಮಗೀಗ, ಇಫ್ ವಿ ನೋ ಸ್ಟ್ರೇನ್ ಎನರ್ಜಿನ ಡಿಫ್ಲೆಕ್ಷನ್ಗೆ ಕನ್ವರ್ಟ್ ಮಾಡ್ಬೇಕಿತ್ತಂದ್ರೆ ಒಂದು ವೆರಿ ಇಂಪಾರ್ಟೆಂಟ್ ಏನು ನೆನ್ಪಿಡ್ಬೇಕು, ಫೋರ್ಸ್ ಅಪ್ಲೈ ಮಾಡಿದ್ದು ಮತ್ತು ಡಿಫ್ಲೆಕ್ಷನ್ ಮಾಡ್ತಕ್ಕಂಥದ್ದು ಎರಡರದ್ದು ನೇಚರ್ ಸೇಮ್ ಇರಬೇಕು. ಅಂದಾಗ ಮಾತ್ರ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಅರ್ಥ ಆಯ್ತಾ? ಅವೆರಡರದ್ದು ನೇಚರ್ ಸೇಮ್ ಇತ್ತಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಒಂದು ಸ್ಟಾಪ್ ಮಾಡಿದ್ವಲ್ಲ, ಇದಕ್ಕೊಂದು ಸ್ವಲ್ಪ ಪರಿಹಾರ ಕೊಡೋಣಲ್ಲ. ಯಾರು ಕೊಡ್ತೀರಿ ಇದು ಪರಿಹಾರ? ಇದಕ್ಕೆ ಯಾರು ಪರಿಹಾರ ಕೊಡ್ತೀರ ನೋಡ್ರಿ. ಪ್ರೇಮ ಅದು ಇದು ಹೇಳು. ಬರೀ ಪ್ರೇಮ ನನಗಂತ ಪದ್ಮಶ್ರೀ ಹೇಳು. ಯು ಈಸ್ ಈಕ್ವಲ್ ಟು ಹೇಳೋದು ಎಷ್ಟು ಬಂದಿತ್ತು ಇದಕ್ಕೆ? ನಮ್ಗೆ ಕೆಳಂಗೆ ಇಲ್ಲ ಅಂತಾರ. ಯು ಈಕ್ವಲ್ ಟು ಎಷ್ಟು ಬಂದಿತ್ತು ಇದಕ್ಕೆ? m square L by 2EI ಸರ್. m square L by 2EI, ರೈಟಾ? ನಾವು ವಾಟ್ ಐ ವಿಲ್ ಡೂ, ಸಿ ಇದಂತೂ ಬೆಂಡ್ ಆಗ್ತದಲ್ಲ. ನಾನು ನಿಮ್ಗೇನು ಹೇಳಿದೆ, ಇದು ಡೆಲ್ಟಾ ಎಲ್ ಇದ್ರದ್ದು ಲೀನಿಯರ್ ಡೈರೆಕ್ಷನ್ ಒಳಗದ, ಎಮ್ ರೊಟೇಷನ್ ಒಳಗದ, ಎರಡರದ್ದು ಜಾತಿ ಸರಿಗಿಲ್ಲ ಅಂತ ಹೇಳಿದೆ. ಹಾಗಾದ್ರೆ ಇದು ರೊಟೇಷನ್ ಅದಾದ್ಮೇಲೆ ರೊಟೇಷನಲ್ ಜಾತಿನೇ ತೊಗೊಂಡೋಣಲ್ಲ. ರೊಟೇಷನಲ್ ಜಾತಿ ತೊಗೊಂಡ್ರೆ ಏನಾಗ್ತದೆ, ಹಾಫ್ ಇಂಟು ಎಮ್ ಇಂಟು ತೀಟಾ ಈಸ್ ಈಕ್ವಲ್ ಟು ಸ್ಟ್ರೇನ್ ಎನರ್ಜಿ ಅಂತ ತೊಗೊಳೋಣ. ಹಾಫ್ ಇಂಟು ಎಮ್ ಇಂಟು ತೀಟಾ ಈಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಎಲ್ ಬೈ 2EI. ದೆನ್ ಎಮ್ ಕ್ಯಾನ್ಸಲ್, ದೆನ್ ತೀಟಾ ಈಸ್ ಈಕ್ವಲ್ ಟು ML by EI. ಚೆಕ್ ಮಾಡ್ರಿ. ಚೆಕ್ ಮಾಡ್ರಿ ತೀಟಾ. ಎಸ್, ಈಗ ನಿಮಗೆ ಕ್ಲಿಯರ್ ಆಯ್ತಾ? ಅಂದ್ರೆ ಸ್ಟ್ರೇನ್ ಎನರ್ಜಿ ಯೂಸ್ ಮಾಡಿಕೊಂಡು ಈ ಬೀಮಿಗೆ ತೀಟಾ ಕಂಡಿಡಕ್ ಬರಲಿಲ್ಲ. ಸ್ಟ್ರೇನ್ ಎನರ್ಜಿ ಯೂಸ್ ಮಾಡಿಕೊಂಡು ಈ ಬೀಮಿಗೆ ಡಿಫ್ಲೆಕ್ಷನ್ ಕಂಡಿಡಕ್ ಬರಲಿಲ್ಲ. ಬಟ್ ಯಾವಾಗ ಸ್ಟ್ರೇನ್ ಎನರ್ಜಿ ಯೂಸ್ ಆಗ್ತದಂದ್ರೆ ನಾವು ಅಪ್ಲೈ ಮಾಡಿದ್ದು ಮತ್ತು ಇದು ಸೇಮ್ ಇರಬೇಕು. ಅದೇ ನಾವು ಈ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಒಳಗಡೆ ಹಿಂಗೆ ಕೊಟ್ಟೆನ. ಹಾಗಾದ್ರೆ ವಾಟ್ ಈಸ್ ದ ಸ್ಲೋಪ್ ಎಟ್ ದಿಸ್ ಪಾಯಿಂಟ್ ಹೇಳಕ್ ಬರ್ತದನ? ಇಲ್ಲ, ಈ ಬೀಮಲ್ಲಿ ಎಲ್ಲೂ ನಿಮ್ಗೆ ಸ್ಲೋಪ್ ಹೇಳಕ್ ಬರಂಗಿಲ್ಲ. ಅರ್ಥ ಆಯ್ತಾ? ಸ್ಲೋಪ್ ಹೇಳಕ್ ಬರಂಗಿಲ್ಲ ಅಂದಮೇಲೆ ಮತ್ತೆ ಸ್ಟ್ರೇನ್ ಎನರ್ಜಿ ವೇಸ್ಟ್ ಆಯ್ತಲ್ರಿ. ಯಾಕಂದ್ರೆ ಇದು ಒಂದು ಕೊಡ್ತದ, ಒಂದು ಕೊಡಂಗಿಲ್ಲ. ಕ್ಯಾಂಟಿಲಿವರ್ ಒಳಗಡೆ ಡಿಫ್ಲೆಕ್ಷನ್ ಕೊಡ್ತು, ಸ್ಲೋಪ್ ಕೊಡಲಿಲ್ಲ, ಸ್ಲೋಪ್ ಕೊಡ್ತು, ಡಿಫ್ಲೆಕ್ಷನ್ ಕೊಡಲಿಲ್ಲ, ವೇಸ್ಟ್ ಆಯ್ತಲ್ಲ, ತಪ್ಪದ. ಅವಾಗ ನಾವೇನು ಮಾಡ್ತೀವಿ, ವರ್ಚುವಲ್ ವರ್ಕ್ ಲೋಡ್ ಅನ್ನೋದನ್ನು, ವರ್ಚುವಲ್ ವರ್ಕ್ ಮೆಥಡ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಇಂಟ್ರೊಡ್ಯೂಸ್ ಮಾಡ್ತೀವಿ. ವರ್ಚುವಲ್ ಏನು ಹೇಳಕತ್ತದ ಸ್ವಲ್ಪ ಯೋಚನೆ ಮಾಡ್ರಿ. ವರ್ಚುವಲ್ ವರ್ಕ್ ಲೋಡ್ ಏನು ಹೇಳ್ತಿದ್ದ ಇಲ್ಲಿ ನಮ್ಗೆ ಅಂದರೆ, ನೀ ಫೋರ್ಸ್ ಎಲ್ಲಿಯಾದರೂ ಹಾಕು, ಬೇರೆ ಕಡೆ ಡಿಫ್ಲೆಕ್ಷನ್ ಆಗಿತ್ತಂದ್ರೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ವರ್ಚುವಲ್ ಹೇಳಕತ್ತೈತಿ. ಏನು ಹೇಳಕತ್ತೈತಿ, ನೀವು ಫೋರ್ಸ್ ಎಲ್ಲಾದರೂ ಹಾಕು, ಬಟ್ ಬೇರೆ ಕಡೆ ಡಿಫ್ಲೆಕ್ಷನ್ ಆಗಿದ್ದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ನಿನ್ನಿಂದ ಆಗೈತಲ್ಲ, ಅದು ಭಾಳ ಇಂಪಾರ್ಟೆಂಟ್. ನೀವು ಏನು ಮಾಡ್ತೀರಿ, ನಿಮ್ಮ ಮನೆಯೊಳಗಡೆ ಒಂದು ಗ್ಲಾಸ್ ನೀರು ತೊಗೊಂಬ ಅಂತ ಹೇಳಿದಾಗ ನೀವು ತೊಗೊಂಬರಂಗಿಲ್ಲ, ನೀವು ಇನ್ನೊಬ್ರಿಗೆ ಹೇಳ್ತೀರಿ, ಅವ್ರು ಗ್ಲಾಸ್ ನೀರು ತೊಗೊಂಬರ್ತಾರೆ. ಬಟ್ ಕೆಲಸ ನಿಮ್ಮಿಂದ ಆಯ್ತಲ್ಲ, ನೀವು ಹೇಳಿದ್ರಲ್ಲ, ಹಂಗದು. ದಟ್ ಈಸ್ ವರ್ಚುವಲ್ ವರ್ಕ್ ಲೋಡ್. ದೇರ್ ಫೋರ್ ನಾಟ್ ಓನ್ಲಿ ಲೈಕ್ ದ್ಯಾಟ್, ತೀಟಾನು ಕಂಡಿಡ್ಬೋದು, ಡೆಲ್ಟಾನು ಕಂಡಿಡ್ಬೋದು, ಎಲ್ಲ ಕಂಡಿಡ್ಬೋದು. ಅದನ್ನು ನಾವು ಆಮೇಲೆ ನೋಡೋಣ. ಈಗ ನಿಮಗೆ ಏನಂತಂದರೆ, ಹಿಂದ್ಗಡೆ ಹೋಗಿ ಎಲ್ಲೆಲ್ಲೇ ಡೆಲ್ಟಾ ಕಂಡುಹಿಡಿಬೋದಿತ್ತು ಅಷ್ಟಕ್ಕೂ ಬೇಕಾದ್ರೆ ನೀವು ಹೋಮ್ವರ್ಕ್ ಮಾಡ್ತಿರಲ್ಲ, ಅದ್ರ ಜೊತೆಗೆ ಮಾಡ್ಕೊಂತ ಬರ್ರಿ. ಎಲ್ಲಿಂದ ಅಂತಂದ್ರೆ ಹೇಳ್ತೀನಿ ನೋಡಿ. ನಾವು ಲೊಕೇಟ್ ಇದ್ರದ್ದಂತೂ ಕಂಡುಹಿಡಿದ್ವಿ, ಏನು ಪ್ರಾಬ್ಲಮ್ ಇರಲಿಲ್ಲ. ಇಲ್ಲಿ ಬಂತು, ಇಲ್ಲಿ ಡೆಲ್ಟಾ ಎಲ್ಲೂ ಬಂತು, ಏನು ಪ್ರಾಬ್ಲಮ್ ಆಗಿಲ್ಲ. ಈಗ ಇದ್ರದ್ದು ಎದಕ್ಕಂತ ಗೊತ್ತಾಯ್ತಾ? ಇಲ್ಲಿ ನಾವು ಸ್ಟಾಪ್ ಮಾಡಿದ್ವಿ. ಎದಕ್ಕೆ ಸ್ಟಾಪ್ ಮಾಡಿದ್ವಿ ಅಂತ ನಿಮ್ಗೆ ಅರ್ಥ ಆಯ್ತು. ಈಗ ಇದ್ರೊಳಗಡೆ ತೀಟಾ ಕಂಡಿಡಕ್ಕೆ ಬರ್ತದ ಅಂತ ಹೇಳಿದೆ. ಎಸ್, ತೀಟಾ ಕಂಡಿಡಿದ್ವಿ.
ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್, ಇದ್ರೊಳಗಡೆ ಏನು ಮಾಡ್ಬೋದು, ಇದನ್ನ ಬೇಡ, ಹಿಂಗೆ ಇಡೋಣ. ಇದನ್ನ ಇನ್ನೂ ಕಲಿಯೋದು ಬೇಡ. ಯಾಕೆ ಕಲಿಯೋದು ಬೇಡ ಹೇಳ್ರಿ ನೋಡೋಣ. ಬೇಕಾದ್ರೆ ಚೆಕ್ಕು ಮಾಡಿಬಿಡ್ರಿ, ನಾ ಹೇಳ್ತೀನಿ ನೋಡಿ. ಹಾಫ್ ಇಂಟು ಪಿ ಇಂಟು ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಸ್ಟ್ರೇನ್ ಎನರ್ಜಿ W ಸ್ಕ್ವೇರ್ ಎಲ್ ಪವರ್ 5 ಡಿವೈಡೆಡ್ ಬೈ 40 EI. ದೆನ್ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಪಿ ಅಂದರೆ ಡೆಲ್ಟಾ ಎರಡು ಒಂದ ಅಲ್ಲ, ದಿಸ್ ಪಿ ಅಂದ್ರೆ ಏನು ಅನ್ಬೋದು, ಇದನ್ನ WL ಬರಿಬೋದಾ ಇದನ್ನ. This I will write it as a WL. Then WL once and W and once cancel. Then 2 will come here, 20 it becomes. Then delta L is equal to WL power 4 divided by 20 EI. Check ಮಾಡಿ ನಿಂಗಣ್ಣ, ಇದು ಕರೆಕ್ಟ್ ಐತೆನಾ? ಡಿಫ್ಲೆಕ್ಷನ್ ಫಾರ್ ಕ್ಯಾಂಟಿಲಿವರ್ ಕರೆಕ್ಟ್ ಐತೆನಾ? For 8 EI. ಹಾ ಜನಿ ಬರ್ಲಿಲ್ಲಲ್ಲ, ಇಲ್ಲಿ ಯಾಕೆ ಬರ್ಲಿಲ್ಲ ಹೇಳ್ರಿ ನೋಡೋಣ. ಸೇಮ್ ಮೆಥಡ್ ಮಾಡಿದ್ವಿ, ಎಲ್ಲ ಸೇಮ್ ಮಾಡಿದ್ವಿ, ಬಟ್ ವರ್ಚುವಲ್ ವರ್ಕ್ ಲೋಡ್ ಮೆಥಡ್ ಇದು ಯಾವ್ದು, ನಮ್ಮ ವರ್ಕ್ ಲೋಡ್ ಮೆಥಡ್ ಬರಲಿಲ್ಲ, ವರ್ಕ್ ಡನ್ ಬರಲಿಲ್ಲ. ಯಾಕೆ ಬರಲಿಲ್ಲ ಹೇಳ್ರಿ ನೋಡೋಣ. UDL ಅದು. UDL. ಹಾ UDL ಅದ ಅಂದ್ರೆ ಅರ್ಥ ಏನು ಗೊತ್ತಾ, ಇಲ್ಲಿ ಪಾಯಿಂಟ್ ಲೋಡ್ 1 2 3 4 5 ಇಷ್ಟೆಲ್ಲ ಜನರು ಕುಂತ್ಕೊಂಡ ಮೇಲೆ ಆ ಬೀಮ್ ಬೆಂಡ್ ಆಗೈತಿ. ಒಂದೇ ಫೋರ್ಸ್ಲಿಂದ ಬೆಂಡ್ ಆಗಿಲ್ಲ ಅದು, ಇವರೆಲ್ಲ ಕುಂತ್ಕೊಂಡು ಹಿಂಗೆ ಬೆಂಡ್ ಆಗಿದ್ದರಿಂದ ಅದು ಇಲ್ಲಿ ಬೆಂಡ್ ಆಗೈತಿ. ದೇರ್ ಫೋರ್ ದಿಸ್ ವರ್ಕ್ ಡೆಲ್ಟಾ ಎಲ್ ನ ಮಲ್ಟಿಪ್ಲೈ ಇದಕ್ಕೆ ಮಾಡ್ಬೇಕು, ನೀ ಇದು ಒಂದೇ ಫೋರ್ಸಿಗೆ ಮಾಡ್ಬೇಕು, ಇದು ಒಂದೇ ಫೋರ್ಸಿಗೆ ಮಾಡ್ಬೇಕು. ಬಟ್ ಇದು ಒಂದೇ ಫೋರ್ಸ್ ಎಷ್ಟೈತಿ ಇದು ನಮ್ಗೆ ಗೊತ್ತಿರಂಗಿಲ್ಲ, ಅರ್ಥ, ಅಥವಾ WL ಐತಿ, ಅದರಿಂದ ಇದಾಗೈತೇನೋ ಅದನ್ನು ತಪ್ಪಾಗ್ತೈತಿ. ಅದ್ರ ಸಲುವಾಗಿ ಈ ಕಾನ್ಸೆಪ್ಟಿಗೆ ನಾವು ಏನು ಮಾಡಕ್ಕೆ ಬರೋಂಗಿಲ್ಲ, ಸ್ಟ್ರೇನ್ ಎನರ್ಜಿ ವರ್ಕ್ ಡನ್ ಮೆಥಡ್ಲೆ ಮಾಡಕ್ಕೆ ಬರೋಂಗಿಲ್ಲ. ಹಂಗಾರೆ ಏನು ಮಾಡಬೇಕು ಅದು ನಾಳೆ ನೋಡೋಣ. ಬರಂಗಿಲ್ಲ ಅಂತಲ್ಲ, ಬಟ್ ಡೈರೆಕ್ಟ್ಲಿ ಬರಲಿಲ್ಲ. ನಿಮಗೆ ಡೈರೆಕ್ಟ್ ಎಲ್ಲಿ ಬರ್ತದ, ಇಂಡೈರೆಕ್ಟ್ಲಿ ಎಲ್ಲಿ ಬರ್ತದ ಅನ್ನೋ ಥಿಂಕ್ ಮಾಡಕತ್ತೀವಿ ನಾವು ಈಗ. ನೆಕ್ಸ್ಟ್ ಇಲ್ಲಿ ಬರ್ತದನೋ, ಎಸ್ ಬರ್ತದ, ಮಾಡಿದೀವಿ ನಾವು ಆಲ್ರೆಡಿ. ಇದಕ್ಕೆ ಹಾಫ್ ಇಂಟು ಪಿ ಡೆಲ್ಟಾ ಎಲ್ ಮಾಡ್ಕೋಬೋದು, ಬಂತು. ಬಟ್ ಒಂದು ಕಂಡೀಷನ್ ಏನು ಗೊತ್ತಾ, ಒಂದು ಕಂಡೀಷನ್ ಏನಂತಂದರೆ, ಇದಕ್ಕೆ ಏನಾದರೂ ಡಿಫ್ಲೆಕ್ಷನ್ ಹಿಂಗಿತ್ತಂದ್ರೆ ನೀವು ಇಲ್ಲಿ ಡೆಲ್ಟಾ ಎಲ್ ಕಂಡಿಡಿದ್ರಿ, ಯಾರಾದರೂ ನಿಮ್ಗೆ ಎಕ್ಸಾಮ್ನೊಳಗಡೆ ಇಲ್ಲಿ ಡೆಲ್ಟಾ ಎಲ್ ಕೇಳಿದ್ರೆ ಸ್ಟ್ರೇನ್ ಎನರ್ಜಿ ಯೂಸ್ ಮಾಡಕ್ಕೆ ಬರ್ತೇನೋ, ಬರಂಗಿಲ್ಲ. ಸ್ಟ್ರೇನ್ ಎನರ್ಜಿಗೆ ಈಗ ಬರಂಗಿಲ್ಲ, ಮುಂದೆ ಮತ್ತೆ ಕಾಸ್ಟಿಕ್ ಲೆವೆಲ್ಸ್ ಬರ್ತಾನ, ಅವ ಬಂದು ಹೆಲ್ಪ್ ಮಾಡ್ತಾನ, ಹೌದಾ. ಈಗ ನಮಗೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ, ಫೋರ್ಸ್ ಎಲ್ಲಿ ಅಪ್ಲೈ ಆಗೈತಿ ಅದ್ರ ಕೆಳಗನ ಡಿಫ್ಲೆಕ್ಷನ್ ಬೇಕು. ಒಂದು ಕಡೆ ಬರೆದು ಬಿಡ್ರಿ, ಒಂದು ಕಡೆ ನೋಟ್ ಅಂತೇಳಿ ದೊಡ್ಡದು ಬರ್ಕೊಡ್ರಿ. ಏನು ಬರ್ಕೊಂತೀರಿ, ಹಾಫ್ ಪಿ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು strain energy. This can be used only when the force P applied and delta L both are at a same point and in the same nature. ಬರ್ಕೊಂತೀರೇನ ಹೇಳೇನ, half P delta L equal to U can be applied on the point where P and delta L occurs with the same nature, in the same nature. ಅವೆರಡು ಸೇಮ್ ನೇಚರ್ ಇರಬೇಕು, ಒಂದ ಪಾಯಿಂಟ್ ಒಳಗೆ ಅಪ್ಲೈ ಮಾಡ್ತಿರ್ಬೇಕು. ಓಕೆ, ಈ ಪಾಯಿಂಟ್ ಒಳಗಡೆ ಏನು ಕಂಡುಹಿಡ್ಬೋದು, ಈ ಇದ್ರೊಳಗೆ ಏನು ಮಾಡ್ಬೋದು, ಇಫ್ ಯು ವಾಂಟ್ ಡಿಫ್ಲೆಕ್ಷನ್ ಎಟ್ ದಿಸ್ ಪಾಯಿಂಟ್ ಯು ಕ್ಯಾನ್ ಫೈಂಡ್ ಔಟ್, ಡಿಫ್ಲೆಕ್ಷನ್ ಎಟ್ ದಿಸ್ ಪಾಯಿಂಟ್ ಯು ಕ್ಯಾನ್ ಫೈಂಡ್ ಔಟ್. ನೆಕ್ಸ್ಟ್ ಈ ಪ್ರಾಬ್ಲಮ್ನು ಕರೆಕ್ಟ್ ಐತಿ, ಏನು ಪ್ರಾಬ್ಲಮ್ ಇಲ್ಲ. This is also good problem. You can find out deflection here. Deflection here you can find out. No doubt. Okay. Then this problem alugunu kuda deflection you can find out. Where all you can find out? Here you can find out. Here you can find out. Two places you can find out. But it is complicated. Leave it. Okay. Here you cannot find out deflection directly, because UDL ಅದ, ವರ್ಕ್ ಡನ್ ಇದು ಡಿಫ್ರೆಂಟ್ ಇರ್ತದ. ದೆನ್ ಇಲ್ಲಿ ಯು ಕೆನಾಟ್ ಫೈಂಡ್ UDL ಅದ. ಅರ್ಧತಾ, ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಇಲ್ಲೊಂದು ನೋಟ್ ಬರ್ಕೊಂಡು ಬಿಡ್ರಿ, ಮುಗಿಸ್ಬಿಡ್ರಿ. ರೈಟ್ ಒನ್ ನೋಟ್. ಅದು ಬರ್ಕೊಡ್ರಿ, ಅದು ಫಾರ್ಮುಲಾ ಬರ್ಕೊಡ್ರಿ. ಯಾವ್ದು ಬರ್ಕೊಂತೀರಿ, ಸರಿ,
U is equal to half into P delta. U is equal to half into P delta ಅಂತ ಬರೆದು the above formula is used to find the deflection. The above formula is used to find the deflection. In the beams or frames. Only when first point the structure is subjected to single concentrated load. The second point deflection required must be at the loaded point. Third point the nature of deflection and load and direction must be same. Okay, ನೇಚರ್ ಆಫ್ ಏನೇನೋ ಲೋಡು ಮತ್ತು ಅದರದ್ದು ಡೈರೆಕ್ಷನ್ ಡಿಫ್ಲೆಕ್ಷನ್. ಇದು ಲೋಡ್ ಕೆಳಗೆ ಹೊಂಟದ ಅಂದ್ರೆ ಡಿಫ್ಲೆಕ್ಷನ್ನು ಕೆಳಗೆ ಹೋಗ್ತಿರ್ಬೇಕು, ಪ್ಲಸ್ ನೇಚರ್ ಇದು ಸ್ಟ್ರೇಟ್ ಅದಂದ್ರೆ ಇದು ಸ್ಟ್ರೇಟ್ ಇರಬೇಕು. ಇವೆಲ್ಲ ಏನಿರ್ಬೇಕು, ಇವು ಸೇಮ್ ಇರಬೇಕು. ಅಂದಾಗ ಮಾತ್ರ ಆ ಫಾರ್ಮುಲಾ ಯೂಸ್ ಮಾಡ್ಬೋದು. ಯಾವುದು? ಹಾಫ್ ಪಿ ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು ಸ್ಟ್ರೇನ್ ಎನರ್ಜಿ. ದಿಸ್ ಯು ಕ್ಯಾನ್ ಯೂಸ್ ಓನ್ಲಿ ಇನ್ ದ್ಯಾಟ್ ಕಂಡೀಷನ್ಸ್. ರೈಟಾ? ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಒನ್ ಮೋರ್ ಥಿಂಗ್ ಅದು ಮುಗಿಸ್ಬಿಡೋಣ. ಅದು ಇದನ್ನ ತೆಗಿರಿ, ಏನದು ಟ್ರಸ್ ಪ್ರಾಬ್ಲಮ್ ಕೊಟ್ಟಿತ್ತಲ್ಲ, ಟೋಟಲ್ ಸ್ಟ್ರೇನ್ ಎನರ್ಜಿ ಹೇಳ್ರಿ ಎಷ್ಟೈತದ? ಟೋಟಲ್ ಸ್ಟ್ರೇನ್ ಎನರ್ಜಿ ಎಷ್ಟೈತಿ ಹೇಳ್ರಿ? 1 plus root 2 p square L by EI, sir. 1 plus root 2 p square L by EI. AE. AE, sir. AE ಕರೆಕ್ಟ್. ಕರೆಕ್ಟಾ? ಓಕೆ. ಈ ಪ್ರಾಬ್ಲಮ್ ಒಳಗಡೆ ಅಕಸ್ಮಾತಾಗಿ ನಿಮಗೆ ಟೋಟಲ್ ಸ್ಟ್ರೇನ್ ಎನರ್ಜಿ ಕೊಟ್ಟರೆ ಇದನ್ನ ಕಂಡುಹಿಡಿತೀರ, ಹೌದಾ? ಬಟ್ ಈ ಪ್ರಾಬ್ಲಮ್ ಒಳಗಡೆ ಏನು ಕೇಳ್ಯಾರ ನೋಡ್ರಿ, ABCD. ಅವ ಏನು ಕೇಳಕತ್ತನ, ವಾಟ್ ಈಸ್ ದ ವರ್ಟಿಕಲ್ ಡಿಫ್ಲೆಕ್ಷನ್ ಅಟ್ ಬಿ ಅಂತಾರ ಕೇಳ್ಬೋದು, ಆರ್ ಸಿ ಅರ ಕೇಳ್ಬೋದು, ಎರಡು ಒಂದ, ಹೌದಾ? ಹಿಂಗೇನಾದರೂ ಕೇಳಿದ್ರ ನೋಡಿ ಯೋಚನೆ ಮಾಡ್ರಿ. ಪಿ ಫೋರ್ಸ್ ಏನು ಅಪ್ಲೈ ಮಾಡ್ಯಾರಲ್ಲ ಅದು ವರ್ಟಿಕಲ್ ಐತಿ. ಕ್ವಶನ್ ಏನು ಕೇಳ್ಯಾರ, ವಾಟ್ ಈಸ್ ದ ವರ್ಟಿಕಲ್ ಡಿಫ್ಲೆಕ್ಷನ್ ಅಂತ ಕೇಳ್ಯಾರ, ಐತಿ. ಬಿ ಪಾಯಿಂಟ್ ಒಳಗೆ ಪಿ ಅಪ್ಲೈ ಆಗತೈತಿ, ಹೌದು. ಬಿ ಪಾಯಿಂಟ್ ಒಳಗೆ ಡಿಫ್ಲೆಕ್ಷನ್ ಕೇಳಕತ್ತಾರ, ಹೌದು. ಹಾಗಾದರೆ ನಾವು ಹಳೆ ಫಾರ್ಮುಲಾ ಯೂಸ್ ಮಾಡ್ಬೋದು. ಏನದು? ಹಾಫ್ ಇಂಟು ಪಿ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು 1 ಪ್ಲಸ್ ರೂಟ್ 2 ಪಿ ಸ್ಕ್ವೇರ್ ಎಲ್ ಬೈ AE ಅಂತ ಬರಿಬೋದು. ಬರೆದು ಏನು ಮಾಡ್ಬೋದು, ಪಿ ಕ್ಯಾನ್ಸಲ್ ಮಾಡಿ, ದೆನ್ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಬರೀರಿ 2 ಇಂಟು 1 ಪ್ಲಸ್ ರೂಟ್ 2 ಪಿ ಎಲ್ ಬೈ AE ಬಂತಲ್ಲ ನೋಡ್ರಿ. ಡೆಲ್ಟಾ ಎಲ್ ಬಂತು, ಇಷ್ಟು ಚಂದ ಬಂತು. ಅರ್ಥ ಆಯ್ತಾ? ಓಕೆ. ಅದೇ ಅಕಸ್ಮಾತಾಗಿ ಅವನು ಈ ಫೋರ್ಸ್ ಅಪ್ಲೈ ಮಾಡೋದ್ರಿಂದ, ಈಗ ನೋಡ್ರಿ ಸಿ ಪಾಯಿಂಟ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. ಸಿ ಪಾಯಿಂಟ್ ಕಾನ್ಸಂಟ್ರೇಟ್. ದಿಸ್ ಈಸ್ ಅ ಪಾಯಿಂಟ್. ಹಿಯರ್ ಡಿಫ್ಲೆಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್ ಲೈಕ್ ದಿಸ್ ಅಂತ ತಿಳ್ಕೊಡ್ರಿ. ಅಂದ್ರೆ ಸಿ ಇಲ್ಲಿ ತನಕ ಬಂತು, ಬಿ ಈ ಮೆಂಬರ್ ಇಲ್ಲಿ ತನಕ ಬಂತು, ಈ ಮೆಂಬರ್ ಇಲ್ಲಿ ತನಕ ಬಂತು. ಹಿಂಗಾಗ್ಬೋದಾ ಡಿಫ್ಲೆಕ್ಷನ್? ಹಿಂಗೆ
ಇದು ಹಿಂಗೆ ನೋಡಿ, ಫೋರ್ಸ್ ಅಪ್ಲೈ ಮಾಡೋದಕ್ಕೆ ಇದು ಹಿಂಗಾತಿದು, ಇದು ಹಿಂಗಾಯ್ತಿದು. ಈಗ ನಾವು ಕಂಡು ಹಿಡಿದಿದ್ದು ಏನು ಬಂದೈತಲ್ಲ ಇದು ಡೆಲ್ಟಾ ಎಲ್, ಏನು ಹೇಳ್ರಿ ಅದು, ಇದು ಮಾತ್ರ, ಓನ್ಲಿ ದಿಸ್ ಯು ಗಾಟ್, ಬಟ್ ಯು ಡೋಂಟ್ ನೋ ದಿಸ್ ಮಚ್. ಇದು ಏನಿದು ಗೊತ್ತಿಲ್ಲ ನಿಮಗೆ, ಇದು ಡೆಲ್ಟಾ ಎಲ್ ಎಕ್ಸ್ ಗೊತ್ತಿಲ್ಲ, ಡೆಲ್ಟಾ ಎಲ್ ವೈ ಗೊತ್ತೈತಿ. ಹಾಗೆ ಇಲ್ಲಿನೂ ಕೂಡ ಸಿ ಪಾಯಿಂಟ್ ಒಳಗಡೆ ಇದು ಗೊತ್ತಾಯ್ತು ನಿಮಗೆ, ಡೆಲ್ಟಾ ಎಲ್ ವೈ ಗೊತ್ತಾಯ್ತು, ಡೆಲ್ಟಾ ಎಲ್ ಎಕ್ಸು ಆಗೈತಲ್ಲ ಅದು ಗೊತ್ತಾಗಿಲ್ಲ, ಡೆಲ್ಟಾ ಎಲ್ ಎಕ್ಸ್ ಗೊತ್ತಾಗಿಲ್ಲ. ಹಾಗಾಗಿ ಕ್ವಶನನ್ನು ಭಾಳ ಚೆನ್ನಾಗಿ ಓದಬೇಕು. ಏನಂತ, ವಾಟ್ ಈಸ್ ದ ವರ್ಟಿಕಲ್ ಡಿಫ್ಲೆಕ್ಷನ್ ಅಟ್ ಬಿ, ದೆನ್ ಅಟ್ ಬಿ ಒಳಗಡೆ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಿಲ್ಲ ಚೆಕ್ ಮಾಡ್ಕೋಬೇಕು. ನಮ್ಮ ಮೂರು ಕಂಡೀಷನ್ಸ್ ಏನಿತ್ತು, ಒಂದನೇದ್ದು ಸಿಂಗಲ್ ಕಾನ್ಸಂಟ್ರೇಟೆಡ್ ಲೋಡ್ ಐತಾ, ಸಿಂಗಲ್ ಐತೆ ಕಾನ್ಸಂಟ್ರೇಟೆಡ್, ಸಿಂಗಲ್ ಕಾನ್ಸಂಟ್ರೇಟೆಡ್ ಲೋಡ್ ಆಯ್ತು, ಫಸ್ಟ್ ಡನ್. ಸೆಕೆಂಡ್ನದ್ದು ಏನು ಹೇಳಿದವ, ಏನಿತ್ತು ಸೆಕೆಂಡ್ ಪಾಯಿಂಟ್, ಡಿಫ್ಲೆಕ್ಷನ್ ಮತ್ತೆ ಲೋಡ್ ಪಾಯಿಂಟ್ ಅವೆರಡು ಒಂದ ಕಡೆ ಇರ್ಬೇಕಂತ ಹೇಳ್ತಾ, ಡಿಫ್ಲೆಕ್ಷನ್ ಎಲ್ಲಿ ಕೇಳ್ಬೇಕಂತ, ಪಾಯಿಂಟ್ ಲೋಡ್ ಎಲ್ಲಿ ಆಗ್ತಾನಲ್ಲ ಅಲ್ಲೇ ಕೇಳ್ಬೇಕಿತ್ತಂತ. ಎಸ್. ಮೂರನೇದು ಏನು ಹೇಳಿದ, ನೇಚರ್ ಸೇಮ್ ಐತಲ್ಲ, ನೇಚರ್ ಸೇಮ್ ಐತೆ. ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು, ದೇರ್ ಫೋರ್ ಐ ಕ್ಯಾನ್ ಫೈಂಡ್ ಔಟ್ ಡೆಲ್ಟಾ ಎಲ್ ದೇರ್. ಅರ್ಥ ಆಯ್ತಾ? ಲಾಸ್ಟ್ ಹೋಮ್ವರ್ಕ್ ತೊಗೊಂಡ್ಬಿಡ್ರಿ, ಬಿಟ್ಟು ಬಿಡ್ತೀನಿ. ಟೇಕ್ ದಿಸ್ ಆಸ್ ಅ ಹೋಮ್ವರ್ಕ್. ಕೇಳ್ಯಾರ ನೋಡಿ ಇದು ಕ್ವಶನ್ ಒಂದ್ಸತಿ. 1 kilonewton, this is I, this is a 2I, this distance is a 3 meter, and this distance is 4 meter, this distance is 4 meter. Call this as A, B, C. Okay, take E equal to 200 kilonewton per meter square. I is equal to 30 into 10 raised to 6 mm power 4. Determine vertical deflection at point C. Determine vertical deflection at point C. ವಿಚಿತ್ರ ಏನು ಹೇಳ್ರಿ ಕ್ವಶನ್ ಒಳಗಡೆ, ವಿಚಿತ್ರ ಏನಂದರೆ ಈ ಕ್ವಶನ್ನು ಆ ಎಕ್ಸಾಮ್ ಒಳಗಡೆ ಕೇಳ್ಯಾರಲ್ಲ, ಅಲ್ಲಿ ಇದನ್ನು ಸ್ಟ್ರೇನ್ ಎನರ್ಜಿ ಮೆಥಡ್ ಯೂಸ್ ಮಾಡಿ ಕಂಡಿಡೀರಿ ಅಂತ ಬರ್ದಿಲ್ಲ ಅವರು. ಕ್ವಶನ್ ಒಳಗಡೆ ಬರೆಯಂಗಿಲ್ಲ. ಏನಂತ, ಬೈ ಯೂಸಿಂಗ್ ಸ್ಟ್ರೇನ್ ಎನರ್ಜಿ ಮೆಥಡ್ ಡಿಟರ್ಮೈನ್ ವರ್ಟಿಕಲ್ ಡಿಫ್ಲೆಕ್ಷನ್ ಎಟ್ ಸಿ ಅಂತ ಹೇಳಂಗಿಲ್ಲ. ನೀವು ಶಾಣರಾಗಿ ಯೋಚನೆ ಮಾಡಿ ಅವು ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗತ್ತಲ್ಲ ನೋಡಿ, ಒಂದ ಪಾಯಿಂಟ್ ಲೋಡ್ ಆಕ್ಟ್ ಆಗತೈತಿ, ಸಿ ಪಾಯಿಂಟ್ ಲೋಡ್ ಎಲ್ಲಿ ಆಕ್ಟ್ ಆಗತೈತಿ ಅಲ್ಲೇ ಡಿಫ್ಲೆಕ್ಷನ್ ಕೇಳ್ಯಾರ, ಸೇಮ್ ಡೈರೆಕ್ಷನ್ ಒಳಗೆ ಕೇಳ್ಯಾರ, ಎಸ್ ಸೇಮ್ ನೇಚರ್ ಒಳಗೆ ಕೇಳ್ಯಾರ, ಎಸ್ ಸ್ಟ್ರೇನ್ ಎನರ್ಜಿ ಯೂಸ್ ಮಾಡ್ಕೋಬೋದು, ಮಾಡಿ. ಓಕೆ, bye. If you have any doubts you can ask, or otherwise we can leave.